ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷರಾಶಿ, ಇಂದು ನೀವು ಕೆಲವು ಆಸಕ್ತಿದಾಯಕ ವಿಷಯಗಳಲ್ಲಿ ನಿರತರಾಗಿರುತ್ತೀರಿ. ಇಂದು ಕಾಗದ ಪತ್ರಗಳ ಬಗ್ಗೆ ಜಾಗರೂಕರಾಗಿರಿ. ಪ್ರಣಯವು ನಿಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶಿಸುವ ಸಾಧ್ಯತೆ ಇದೆ. ಇಂದು ಆರೋಗ್ಯದ ದೃಷ್ಟಿಯಿಂದ ಎಲ್ಲವೂ ನಿಯಂತ್ರಣದಲ್ಲಿರುತ್ತದೆ. ಇಂದು ನಿಮ್ಮ ಸಂಗಾತಿಯೊಂದಿಗೆ ನೀವು ವಾದದಲ್ಲಿ ಸಿಲುಕಬಹುದು. ಇದು ನಿಮ್ಮಿಬ್ಬರ ನಡುವಿನ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು. ಇಂದು ಒಳ್ಳೆಯ ಸುದ್ದಿಗಳು ಬರುವ ಸಾಧ್ಯತೆ ಇದೆ. ನಿಮ್ಮ ವಿಸ್ತರಣಾ ಯೋಜನೆಗಳಲ್ಲಿ ನೀವು ಕೆಲವು ಅಡೆತಡೆಗಳನ್ನು ಎದುರಿಸಬಹುದು. ಈ ಸವಾಲಿನ ಜಗತ್ತಿನಲ್ಲಿ ನಿಮ್ಮ ಭವಿಷ್ಯವನ್ನು ಸುಧಾರಿಸಲು ನಿಮ್ಮಲ್ಲಿ ಕೆಲವರು ಅಲ್ಪಾವಧಿಯ ಕೋರ್ಸ್ಗೆ ಸೇರಲು ನಿರ್ಧರಿಸಬಹುದು. ಇಂದು ವಿದ್ಯಾರ್ಥಿಗಳು ತಮ್ಮ ಅಶಿಸ್ತಿನ ಮತ್ತು ಬೇಜವಾಬ್ದಾರಿಯುತ ಅಧ್ಯಯನ ವೇಳಾಪಟ್ಟಿಯಿಂದ ಗಂಭೀರ ಸಮಸ್ಯೆಯನ್ನು ಎದುರಿಸುತ್ತಾರೆ. ಅವರು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಬಹುದು. ನಿಮ್ಮ ಪ್ರೇಮ ಜೀವನವು ಅಭಿವೃದ್ಧಿ ಹೊಂದುತ್ತದೆ. ನಿಮ್ಮ ಸಂಗಾತಿ ನಿಮ್ಮನ್ನು ಸಂತೋಷವಾಗಿಡಲು ದಾರಿ ತಪ್ಪಿಸಬಹುದು. ಆರೋಗ್ಯಕ್ಕೆ ಗಮನ ಬೇಕಾಗಿರುತ್ತದೆ. ಇಂದು ಹಣದ ಬಗ್ಗೆ ಜಾಗರೂಕರಾಗಿರಿ. ಸಾಲ ಪಡೆಯುವುದನ್ನು ಅಥವಾ ದೊಡ್ಡ ಖರೀದಿಗಳನ್ನು ಮಾಡುವುದನ್ನು ತಪ್ಪಿಸಿ. ಅನೇಕ ಜನರು ಮತ್ತು ಸಾಕು ಪ್ರಾಣಿಗಳು ನಿಮ್ಮ ಮೇಲೆ ಅವಲಂಬಿತವಾಗಿವೆ. ಆದ್ದರಿಂದ ಅಪಘಾತಗಳು ಮತ್ತು ಗಾಯಗಳನ್ನು ತಪ್ಪಿಸಲು ಎಚ್ಚರಿಕೆಯಿಂದ ಪ್ರಯಾಣಿಸಿ. ಕಠಿಣ ಪರಿಶ್ರಮವು ಭವಿಷ್ಯದಲ್ಲಿ ನಿಮಗೆ ಸಂಪತ್ತನ್ನು ತರುತ್ತದೆ. ಇಂದು ಕುಟುಂಬದೊಂದಿಗೆ ಊಟ ಮತ್ತು ಸಂಗೀತವನ್ನು ಆನಂದಿಸಿ. ನಿಮ್ಮ ವೇಳಾಪಟ್ಟಿಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ನಿಮ್ಮ ದಿನಚರಿಯನ್ನು ತೊಂದರೆಗೊಳಿಸಬಹುದು. ನಿಮ್ಮಲ್ಲಿ ಕೆಲವರು ಹೊಸದಾಗಿ ಮತ್ತು ಆಸಕ್ತಿದಾಯಕ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶಗಳನ್ನು ಪಡೆಯುತ್ತಾರೆ. ಈ ಸಕ್ರಿಯ ದಿನವು ನಿಮಗೆ ಅಂತ್ಯವಿಲ್ಲದ ಸಾಧ್ಯತೆಗಳನ್ನು ಹೊಂದಿರುತ್ತದೆ. ಇಂದು ನಿಮ್ಮ ಕೆಲಸವನ್ನು ಪ್ರಾಯೋಗಿಕ ರೀತಿಯಲ್ಲಿ ಪೂರ್ಣಗೊಳಿಸಿ. ನಿಮ್ಮ ಭಾವನೆಗಳನ್ನು ಮಿತಿಯಲ್ಲಿಡಿ. ನೀವು ಕೆಲವು ವಿಶೇಷ ಜನರೊಂದಿಗೆ ಸ್ನೇಹ ಸಂಬಂಧದಿಂದ ಬೆಳೆಸಿಕೊಂಡಿರುತ್ತೀರಿ. ಅದು ನಿಮಗೆ ಪ್ರಯೋಜನಕಾರಿಯಾಗಿರುತ್ತದೆ. ಯುವಕರು ತಮ್ಮ ಮೊದಲ ಆದಾಯವನ್ನು ಪಡೆದ ನಂತರ ಸಂತೋಷವಾಗಿರುತ್ತಾರೆ. ಇಂದು ಖರ್ಚುಗಳನ್ನು ನಿಯಂತ್ರಿಸುವ ಅವಶ್ಯಕತೆ ಇದೆ. ಜೊತೆಗೆ ನಿಮ್ಮ ಸಾಮರ್ಥ್ಯಗಳಲ್ಲಿ ನಂಬಿಕೆಯನ್ನು ಹೊಂದಿರಬೇಕು, ಏಕೆಂದರೆ ನೀವು ಇತರರ ಪ್ರಭಾವಕ್ಕೆ ಒಳಗಾಗುವುದರಿಂದ ನಿಮಗೆ ಹಾನಿ ಮಾಡಿಕೊಳ್ಳಬಹುದು. ಈ ಸಮಯದಲ್ಲಿ ಅಪಾಯಕಾರಿ ಕೆಲಸದಲ್ಲಿ ಆಸಕ್ತಿ ವಹಿಸಬೇಡಿ. ಇಂದು ವ್ಯವಹಾರದಲ್ಲಿ ಯಾವುದೇ ರೀತಿಯ ಪಾಲುದಾರಿಕೆಗೆ ಸಮಯ ಅನುಕೂಲಕರವಾಗಿದೆ. ಈ ಸಮಯದಲ್ಲಿ ಕೆಲಸದ ಮಾರ್ಕೆಟಿಂಗ್ ಮತ್ತು ಪ್ರಚಾರದ ಮೇಲೆ ನಿಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಿ ಮತ್ತು ವಿಸ್ತರಣೆಗೆ ಸಂಬಂಧಿಸಿದ ಯೋಜನೆಗಳನ್ನು ಗಂಭೀರವಾಗಿ ಪರಿಗಣಿಸಿ. ಕೆಲಸ ಮಾಡುವ ಜನರು ಬಯಸಿದ ಸ್ಥಳಕ್ಕೆ ವರ್ಗಾವಣೆಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಇಂದು ಪಡೆಯಬಹುದು. ಇಂದು ನಿಮ್ಮ ಸಂಗಾತಿಯ ಬಗ್ಗೆ ನಿಮ್ಮ ಸೂಕ್ಷ್ಮತೆಯು ನಿಮ್ಮ ಸಂಬಂಧವನ್ನು ಹೆಚ್ಚು ಆಹ್ಲಾದಕರವಾಗಿಡುತ್ತದೆ. ಪ್ರೇಮ ಸಂಬಂಧಗಳು ಸಹ ಸೀಮಿತವಾಗಿರುತ್ತವೆ. ತಪ್ಪು ಆಹಾರ ಪದ್ಧತಿಯಿಂದಾಗಿ ಗಂಟಲು ನೋಯಬಹುದು. ಅಜಾಗರೂಕರಾಗಿರಬೇಡಿ. ಇಂದಿನ ದಿನವು ಚೆನ್ನಾಗಿರುತ್ತದೆ ಮತ್ತು ಸಮಯ ಸಂತೋಷದಿಂದ ಕಳೆಯುತ್ತದೆ. ಆದಾಯವು ಉತ್ತಮವಾಗಿ ಉಳಿಯುತ್ತದೆ. ಹೊಸ ಕೆಲಸ ಮಾಡಲು ನಿಮಗೆ ಅವಕಾಶಗಳು ಸಿಗುತ್ತವೆ. ಮಧ್ಯಾಹ್ನದ ನಂತರ ಸ್ವಲ್ಪ ತೊಂದರೆ ಉಂಟಾಗಬಹುದು, ಆದರೆ ಇತರರಿಗೆ ಸಹಾಯ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಮತ್ತು ಹಣ ತೃಪ್ತಿಕರವಾಗಿರುತ್ತದೆ. ನೀವು ಇಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತೀರಿ. ಇಂದು ಕುಟುಂಬದಿಂದ ಬೆಂಬಲ ಸಿಗುತ್ತಲೇ ಇರುತ್ತದೆ ಮತ್ತು ದಿನದ ಅಂತ್ಯವು ಮಕ್ಕಳೊಂದಿಗೆ ಕಳೆಯುತ್ತದೆ. ಭೂಮಿಯಿಂದ ಲಾಭದ ಸಾಧ್ಯತೆಗಳಿವೆ. ನೀವು ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಲು ಇಂದು ಸಾಧ್ಯವಾಗುತ್ತದೆ.
ವೃಷಭ ರಾಶಿ, ಇಂದು ನಿಮಗೆ ಪರಿಪೂರ್ಣ ಜೀವನವನ್ನು ಹೊಂದಬೇಕೆಂಬ ಬಯಕೆಯು ಹಿಂದಿನದನ್ನು ಹಿಡಿದಿಟ್ಟುಕೊಳ್ಳದಿದ್ದರೆ ಮಾತ್ರ ಇದು ಸಾಧ್ಯವಾಗುತ್ತದೆ. ಆರ್ಥಿಕವಾಗಿ ನೀವು ಮೊದಲಿಗಿಂತ ಬಲಶಾಲಿಯಾಗಿರುತ್ತೀರಿ. ಇಂದು ನಿಮ್ಮ ಪ್ರೇಮ ಜೀವನವು ಬಲಗೊಳ್ಳುತ್ತದೆ. ಆರೋಗ್ಯದ ಸ್ಥಿತಿಗಳು ಕ್ರಮೇಣ ಸುಧಾರಿಸುತ್ತವೆ. ಇಂದು ವೃತ್ತಿಪರವಾಗಿ ನೀವು ಕೆಲವು ಬಲವಾದ ಹೆಜ್ಜೆಗಳನ್ನು ತೆಗೆದುಕೊಳ್ಳಬಹುದು. ಇಂದು ಯಶಸ್ವಿ ಜನರಿಂದ ಕೆಲವು ತಂತ್ರಗಳನ್ನು ಕಲಿಯಲು ನಿಮಗೆ ಅವಕಾಶವಿರುತ್ತದೆ. ಪಾಲುದಾರಿಕೆಯನ್ನು ಯೋಜಿಸುವವರು ಯಶಸ್ವಿಯಾಗುತ್ತಾರೆ. ಉದ್ಯೋಗ ಬದಲಾವಣೆಗಾಗಿ ಮಾಡಿದ ಪ್ರಯತ್ನಗಳು ಯಶಸ್ಸನ್ನು ಸಾಧಿಸುತ್ತವೆ. ಇಂದು ನಿಮಗೆ ಆಸಕ್ತಿ ಇರುವ ಹೊಸ ಕೋರ್ಸ್ಗಳನ್ನು ನೋಡಲು ಅದ್ಭುತವಾದ ದಿನವಾಗಿರುತ್ತದೆ. ನಿಮ್ಮ ಸಂಬಂಧವು ನಿಮ್ಮ ಸಂಗಾತಿಯೊಂದಿಗೆ ಇಂದು ವಿಚಲಿತವಾಗಬಹುದು. ಆದ್ದರಿಂದ ನಿಮ್ಮ ಈ ಸಮಯವನ್ನು ಮೀಸಲಿಡಿ. ನಿಯಮಿತ ಬೆಳಗಿನ ನಡಿಗೆ ಮತ್ತು ನಿಯಂತ್ರಿತ ಆಹಾರವು ನಿಮ್ಮನ್ನು ಪರಿಪೂರ್ಣ ಸ್ಥಿತಿಯಲ್ಲಿರಿಸುತ್ತದೆ. ಇಂದು ಹೊಸ ಸೃಜನಶೀಲ ವಿಚಾರಗಳು ನಿಮ್ಮನ್ನು ಆಕರ್ಷಿಸುತ್ತವೆ. ಆತ್ಮವಿಶ್ವಾಸದಿಂದ ಹೊಸ ಅವಕಾಶಗಳನ್ನು ಬೆನ್ನಟ್ಟಿ. ಈ ಸಮಯದಲ್ಲಿ ಅವಕಾಶಗಳನ್ನು ಬಳಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ನಿಮಗೆ ಅದೃಷ್ಟ ಮತ್ತು ತೃಪ್ತಿ ಸಿಗುತ್ತದೆ. ನಿಮ್ಮ ಆದಾಯ, ಜ್ಞಾನ ಮತ್ತು ಬಡ್ತಿಯನ್ನು ಹೆಚ್ಚಿಸುವ ಬಗ್ಗೆ ನೀವು ಯೋಚಿಸಬಹುದು. ಪ್ರೇಮ ಸಂಬಂಧಗಳಲ್ಲಿ ನೀವು ಸಂತೋಷ ಮತ್ತು ಉತ್ಸಾಹವನ್ನು ಹುಡುಕುವಿರಿ. ಸಂಬಂಧದಲ್ಲಿರುವವರು ಸಂಗಾತಿಯನ್ನು ಇಂದು ಕಳೆದುಕೊಳ್ಳಬಹುದು. ಇಂದು ಬಾಹ್ಯ ಸಂಪರ್ಕಗಳಿಂದ ನಿಮಗೆ ಬಹಳಷ್ಟು ಪ್ರಯೋಜನವಾಗುತ್ತದೆ. ನೀವು ಬಹಳ ದಿನಗಳಿಂದ ಮಾಡಲು ಯೋಜಿಸುತ್ತಿದ್ದ ಕೆಲಸವನ್ನು ಪ್ರಾರಂಭಿಸುವ ಸಮಯ ಬಂದಿದೆ. ತಿಳುವಳಿಕೆ ಮತ್ತು ವಿವೇಚನೆಯಿಂದ ಕೆಲಸ ಮಾಡುವುದರಿಂದ ನಿಮ್ಮ ಪ್ರತಿಯೊಂದು ನಡೆಯೂ ನಿಮ್ಮ ಪರವಾಗಿರಲಿದೆ. ಇಂದು ಕಾರಣವಿಲ್ಲದೆ ಕೆಲಸ ಹೆಚ್ಚಾಗುವುದರಿಂದ ನೀವು ಚಿಂತೆಗೀಡಾಗುತ್ತೀರಿ. ಆತುರ ಮತ್ತು ಅತಿಯಾದ ಉತ್ಸಾಹದಿಂದಾಗಿ ನೀವು ತೊಂದರೆಗೆ ಸಿಲುಕುವಿರಿ. ಆದ್ದರಿಂದ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತದೆ. ಯಾರನ್ನು ಕುರುಡಾಗಿ ನಂಬಬೇಡಿ. ಈ ಸಮಯದಲ್ಲಿ ಸ್ವಲ್ಪ ಆತುರವೂ ಇರುತ್ತದೆ. ಇಂದು ಪಾಲುದಾರಿಕೆಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತದೆ. ಯಾವುದೇ ವ್ಯವಹಾರದಲ್ಲಿ ಕೆಲಸದ ಮಾರ್ಕೆಟಿಂಗ್ ಮತ್ತು ಪ್ರಚಾರದ ಮೇಲೆ ಹೆಚ್ಚು ಗಮನ ಹರಿಸಿ. ವಿಸ್ತರಣೆಗೆ ಸಂಬಂಧಿಸಿದ ಯೋಜನೆಗಳನ್ನು ಸಹ ಪರಿಗಣಿಸಲಾಗುತ್ತದೆ. ಉದ್ಯೋಗದಲ್ಲಿರುವವರು ತಮ್ಮ ಕಚೇರಿಯ ಕೆಲಸದಲ್ಲಿ ಕೆಲವು ಬದಲಾವಣೆಗಳನ್ನು ತರಲು ಪ್ರಯತ್ನಿಸಬೇಕು. ಇಂದು ಕುಟುಂಬ ಸದಸ್ಯರ ಸಹಕಾರ ಮತ್ತು ಬೆಂಬಲ ಉಳಿಯುತ್ತದೆ. ಆದರೆ ಕುಟುಂಬ ವಿಷಯಗಳಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡಬೇಡಿ. ಆರೋಗ್ಯವು ಚೆನ್ನಾಗಿರುತ್ತದೆ. ದೃಷ್ಟಿಯಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ಸಮಯಕ್ಕೆ ಸರಿಯಾಗಿ ಪರಿಶೀಲಿಸುವುದು ಸರಿಯಾಗಿರುತ್ತದೆ. ಈ ದಿನದ ಆರಂಭ ಚೆನ್ನಾಗಿರುತ್ತದೆ. ಅಡೆತಡೆಗಳು ಕೊನೆಗೊಳ್ಳುತ್ತವೆ. ನೀವು ಯೋಜನೆಯ ಪ್ರಕಾರ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಮಧ್ಯಾಹ್ನ ತಾಳ್ಮೆಯಿಂದ ಇರಬೇಕಾದ ಸಮಯ ಮತ್ತು ನೀವು ಹೆಚ್ಚು ಕಾಯಬೇಕಾಗುತ್ತದೆ. ನಿಮ್ಮನ್ನು ನಿಯಂತ್ರಿಸಿಕೊಳ್ಳಿ. ವಿವಾದಗಳಿಂದ ದೂರವಿರಿ. ಹಣದ ಪೂರೈಕೆಯಲ್ಲಿ ಅಡಚಣೆ ಉಂಟಾಗುತ್ತದೆ. ಇದು ಮಧ್ಯಾಹ್ನದ ನಂತರ ಉತ್ತಮ ಸ್ಥಿತಿಯಲ್ಲಿ ಬರುತ್ತದೆ. ಇಂದು ನೀವು ಆಶಾವಾದಿಯಾಗಿರಿ. ದೂರದ ಸಂಬಂಧಿಕರಲ್ಲಿ ದುಃಖದ ಸುದ್ದಿ ಇರಬಹುದು. ಸಂಜೆ ಕಾನೂನಿನ ಪ್ರಕಾರ ನಿಯಮಗಳನ್ನು ಅನುಸರಿಸಿ ಮತ್ತು ಹಿರಿಯರಿಗೆ ಬೆಂಬಲ ನೀಡಿ. ಇಲ್ಲದಿದ್ದರೆ ವಿವಾದವು ಉಂಟಾಗಬಹುದು. ಮಿಥುನ ರಾಶಿ, ಇಂದು ಜಾಗರೂಕರಾಗಿರಿ ಮತ್ತು ಆಕ್ಷೇಪಾರ್ಹ ಮಾತುಗಳನ್ನು ಆಡಬೇಡಿ. ಇಲ್ಲದಿದ್ದರೆ ನೀವು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳಬಹುದು. ಇಂದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪ ಫಲಪ್ರದ ಫಲಿತಾಂಶಗಳನ್ನು ನೀಡುತ್ತದೆ. ಇಂದು ನಿಮ್ಮ ವೈಯಕ್ತಿಕ ಜೀವನವು ಅಭಿವೃದ್ಧಿ ಹೊಂದುವ ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರಿಂದ ಒಳ್ಳೆಯ ಸುದ್ದಿ ನಿಮ್ಮನ್ನು ಸಂತೋಷಪಡಿಸುತ್ತದೆ. ಇಂದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ನಿಕಟ ಸ್ನೇಹಿತರ ಮೂಲಕ ಹೊಸ ವ್ಯಾಪಾರ ಅವಕಾಶಗಳು ಬರುತ್ತವೆ. ಪರೀಕ್ಷೆಗಳು ಅಥವಾ ಸಂದರ್ಶನಗಳಿಗೆ ಹಾಜರಾಗುವವರಿಗೆ ಇದು ಅನುಕೂಲಕರ ದಿನ. ನಿಮ್ಮ ಸೃಜನಶೀಲ ಸಾಮರ್ಥ್ಯವು ಹೊರಹೊಮ್ಮುತ್ತದೆ. ಹೆಚ್ಚುವರಿ ಹಣವನ್ನು ಗಳಿಸಲು ನಿಮಗೆ ಉತ್ತಮ ಆಲೋಚನೆಗಳು ಬರುತ್ತವೆ. ನೀವು ಇಂದು ಕುಟುಂಬದೊಂದಿಗೆ
ಒಂದು ಸಣ್ಣ ಪ್ರವಾಸಕ್ಕೆ ಒಳ್ಳೆಯ ಸ್ಥಳಕ್ಕೆ ಹೋಗಬಹುದು. ಇಂದು ನಿಮ್ಮ ಒತ್ತಡವು ನಿಮ್ಮ ಆರೋಗ್ಯಕ್ಕೆ ನಕಾರಾತ್ಮಕ ಮಾರ್ಗವನ್ನು ನೀಡಬಹುದು. ಆದ್ದರಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಇಂದು ನಷ್ಟ ಅಥವಾ ಬೇರ್ಪಡುವಿಕೆ ನಿಮ್ಮನ್ನು ಮತ್ತೆ ಹಿಂತಿರುಗುವಂತೆ ಮಾಡಬಹುದು. ಮನಸ್ಸಿನ ಶಾಂತಿಯನ್ನು ಮರಳಿ ಪಡೆಯಲು ಮತ್ತು ಮುರಿದು ಹೋದದ್ದನ್ನು ಸರಿಪಡಿಸಲು ಈ ಅವಕಾಶಗಳನ್ನು ಬಳಸಿಕೊಳ್ಳಿ. ಇಂದು ಅಜ್ಜಿ ಅಥವಾ ಹಿರಿಯರಿಗೆ ನಿಮ್ಮ ಆರೈಕೆಯ ಅಗತ್ಯವಿರುತ್ತದೆ. ಐಷಾರಾಮಿ ವಸ್ತುಗಳನ್ನು ಖರೀದಿಸುವುದನ್ನು ತಪ್ಪಿಸಿ. ಇದು ಆತ್ಮಾವಲೋಕನಕ್ಕೆ ಉತ್ತಮ ಸಮಯ. ಇಂದು ನೀವು ತಿಂಗಳ ಅತ್ಯುತ್ತಮ ದಿನಗಳನ್ನು ಆನಂದಿಸುತ್ತೀರಿ. ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ, ಪಾರ್ಟಿ ಮಾಡಿ ಮತ್ತು ಆನಂದಿಸಿ. ಇಂದು ಬುದ್ಧಿವಂತ ಜನರ ಮಾತುಗಳನ್ನು ಕೇಳುವುದು ಪ್ರಮುಖ ಮತ್ತು ಅಗತ್ಯವಾದ ಜ್ಞಾನವನ್ನು ನೀಡುತ್ತದೆ. ಇಂದು ನಿಮ್ಮ ಕೆಲಸವನ್ನು ಯಶಸ್ವಿಗೊಳಿಸಲು ಸಮಯ ಅನುಕೂಲಕರವಾಗಿದೆ. ಅನುಭವಿ ವ್ಯಕ್ತಿಯ ಬೆಂಬಲ ನಿಮಗೆ ಸಿಗುತ್ತದೆ. ಇದು ನಿಮಗೆ ಹೊಸ ಶಕ್ತಿ ಮತ್ತು ಉತ್ಸಾಹವನ್ನು ನೀಡುತ್ತದೆ. ಇತರರಿಂದ ನಿರೀಕ್ಷಿಸುವ ಬದಲು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯದ ಮೇಲೆ ನಂಬಿಕೆ ಇರಿಸಿ. ನಿಮ್ಮ ಕೆಲಸ ಸರಿಯಾಗಿ ಪೂರ್ಣಗೊಳ್ಳುತ್ತದೆ. ಇಂದು ನಕಾರಾತ್ಮಕ ಚಿಂತನೆ ಹೊಂದಿರುವ ಜನರಿಂದ ದೂರವಿರಿ. ಮನೆಯ ಯಾವುದೇ ಪ್ರಮುಖ ವಿಷಯವು ಸಾರ್ವಜನಿಕವಾಗಬಹುದು ಮತ್ತು ನೀವು ನಿಮ್ಮ ಗುರಿಯಿಂದ ವಿಮುಖರಾಗಬಹುದು. ಇದನ್ನು ನೆನಪಿನಲ್ಲಿಡಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಇಂದು ಯಾವುದೇ ಸಾಲಕ್ಕೆ ಸಂಬಂಧಿಸಿದ ವ್ಯವಹಾರವನ್ನು ಮಾಡಬೇಡಿ. ಇಂದು ವ್ಯವಹಾರದಲ್ಲಿ ಪ್ರಸ್ತುತ ಚಟುವಟಿಕೆಗಳ ಮೇಲೆ ಗಮನ ಹರಿಸುವುದು ಉತ್ತಮ. ನೀವು ವ್ಯವಹಾರದಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿಸಲು ಯೋಜಿಸುತ್ತಿದ್ದರೆ ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಮೊದಲು ಪಡೆದುಕೊಳ್ಳುವುದು ಮುಖ್ಯವಾಗುತ್ತದೆ. ಕಚೇರಿಯಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಲ್ಲಿ ಸ್ವಲ್ಪ ಇಳಿಕೆ ಇಂದು ಕಂಡುಬರುತ್ತದೆ. ಇಂದು ಮನೆ ಮತ್ತು ವ್ಯವಹಾರದಲ್ಲಿ ಸರಿಯಾದ ಸಮನ್ವಯ ಇರುತ್ತದೆ. ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧದಲ್ಲಿ ಮಾಧುರ್ಯ ಇರುತ್ತದೆ. ಪ್ರೇಮ ಸಂಬಂಧಗಳು ಗಾಢವಾಗುತ್ತವೆ. ಇಂದು ಆಯಾಸದಿಂದಾಗಿ ನಿಮ್ಮ ಕಾಲುಗಳಲ್ಲಿ ನೋವು ಮತ್ತು ಅಜೀರ್ಣದಂತಹ ದೂರುಗಳನ್ನು ಅನುಭವಿಸಬಹುದು. ಅಜಾಗರೂಕರಾಗಿರಬೇಡಿ ಮತ್ತು ತಕ್ಷಣ ಔಷಧಿಗಳನ್ನು ತೆಗೆದುಕೊಳ್ಳಿ. ಇಂದು ನಿಮ್ಮ ಆರ್ಥಿಕ ಸ್ಥಿತಿ ಸದೃಢವಾಗಿರುತ್ತದೆ ಮತ್ತು ನೀವು ಪರಿಸ್ಥಿತಿಯ ಮೇಲೆ ನಿಯಂತ್ರಣ ಹೊಂದಿರುತ್ತೀರಿ. ತೊಂದರೆಗಳು ಕೊನೆಗೊಳ್ಳುತ್ತವೆ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಹ ಪರಿಹಾರವಾಗುತ್ತವೆ. ನೀವು ವಿವಾದಗಳನ್ನು ಗೆಲ್ಲುತ್ತೀರಿ ಮತ್ತು ಶತ್ರುಗಳನ್ನು ಸೋಲಿಸುತ್ತೀರಿ. ಹೊಸ ಕೆಲಸ ಪ್ರಾರಂಭವಾಗುತ್ತದೆ ಮತ್ತು ನೀವು ಸ್ನೇಹಿತರಿಂದ ಪ್ರಯೋಜನ ಪಡೆಯುತ್ತೀರಿ. ನಿರ್ಧಾರಗಳು ಸರಿಯಾಗಿರುತ್ತವೆ. ಇಂದು ಸಂಜೆ ಮನರಂಜನೆಗಾಗಿ ಸಮಯ ಕಳೆಯಲು ನಿಮಗೆ ಸಾಧ್ಯವಾಗುತ್ತದೆ. ಕಟಕ ರಾಶಿ, ಇಂದು ನಿಮ್ಮ ಸುತ್ತಲಿನ ಹೊಸ ಜನರೊಂದಿಗೆ ಸಂವಹನ ಮತ್ತು ಸಂಪರ್ಕಗಳನ್ನು ಸ್ಥಾಪಿಸುವಲ್ಲಿ ನೀವು ನಿರತರಾಗಿರುತ್ತೀರಿ. ನಿಮ್ಮ ಮೇಲಧಿಕಾರಿಗಳಿಂದ ಬರುವ ಒಳ್ಳೆಯ ಸುದ್ದಿ ನಿಮಗೆ ಸಂತೋಷವನ್ನು ನೀಡುತ್ತದೆ. ಇಂದು ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು. ವಿದ್ಯಾರ್ಥಿಗಳು ಇಂದು ಕಷ್ಟಪಟ್ಟು ಕೆಲಸ ಮಾಡಬೇಕು, ಏಕೆಂದರೆ ಲಾಭದಾಯಕ ಫಲಿತಾಂಶಗಳು ಸದ್ಯದಲ್ಲೇ ಬರಲಿವೆ. ಇಂದು ನಿಮ್ಮ ಸಕಾರಾತ್ಮಕ ಮನೋಭಾವವು ನಿಮಗೆ ಸಾಮರಸ್ಯವನ್ನು ತರುತ್ತದೆ ಮತ್ತು ನಿಮ್ಮ ಕೆಲಸದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಸಾಮಾಜಿಕ ಗೌರವವು ಉತ್ತಮವಾಗಿರುತ್ತದೆ. ದೀರ್ಘಾವಧಿಯ ಹೂಡಿಕೆಗಳನ್ನು ಯೋಜಿಸಲು ಉತ್ತಮ ದಿನವಿದು. ಪ್ರಯಾಣವು ಈ ಹಿಂದೆ ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಸಂತೋಷ ಮತ್ತು ಆರ್ಥಿಕ ಪ್ರಯೋಜನಗಳನ್ನು ತರುತ್ತದೆ. ನಿಮ್ಮ ಬಾಕಿ ಇರುವ ಕೆಲಸಗಳನ್ನು ಮರುಸಂಘಟಿಸುವುದು ಮತ್ತು ಪೂರ್ಣಗೊಳಿಸುವುದು ಈ ದಿನ ಗಮನದ ಕೇಂದ್ರಬಿಂದುವಾಗಿರುತ್ತದೆ. ನಿಮ್ಮ ಸಂಗಾತಿಯು ನಿಮಗೆ ಬೆಂಬಲ ನೀಡುತ್ತಾರೆ ಮತ್ತು ಕಾಳಜಿ ಪ್ರೀತಿಯನ್ನು ಒದಗಿಸುತ್ತಾರೆ. ನೀವು ಸಮಯಕ್ಕೆ ಸರಿಯಾಗಿ ಔಷಧಿಯನ್ನು ತೆಗೆದುಕೊಂಡರೆ ನಿಮ್ಮ ಆರೋಗ್ಯವು ಸಹ ಉತ್ತಮವಾಗಿರುತ್ತದೆ. ಇಂದು ನೀವು ಗಳಿಸಿದ ಆರ್ಥಿಕ ಲಾಭಗಳನ್ನು ಆಚರಿಸಲು ಸಿದ್ಧರಿದ್ದೀರಿ. ನಿಮ್ಮ ವರ್ಚಸ್ಸು ಹೊಸ ಸಂಬಂಧಗಳಿಗೆ ದಾರಿ ಮಾಡಿಕೊಡುತ್ತದೆ.
ನೀವು ಇಂದು ಕೆಲವು ಸಂಕೋಲೆಗಳಿಂದ ಮುಕ್ತರಾಗಿ ಸುಂದರವಾದ ರಾಗಗಳಿಗೆ ನೃತ್ಯ ಮಾಡಲು ಸಿದ್ಧರಾಗಿರುವುದರಿಂದ ಸ್ನೇಹಿತರು ಮತ್ತು ಒಡಹುಟ್ಟಿದವರು ನಿಮ್ಮೊಂದಿಗೆ ಆಚರಿಸಲು ಸಿದ್ಧರಾಗಿದ್ದಾರೆ. ಕೆಲಸದಲ್ಲಿ ನಿಮ್ಮ ಕೊಡುಗೆ ಮತ್ತು ಉಪಸ್ಥಿತಿಗಾಗಿ ನೀವು ಪ್ರಶಂಸೆಯನ್ನು ಪಡೆಯುತ್ತೀರಿ. ನಿಮ್ಮ ಉತ್ಸಾಹವು ನಿಮ್ಮ ಕೆಲಸವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ. ನಿಮ್ಮ ಕೆಲಸ ಮತ್ತು ವೃತ್ತಿ ಜೀವನದ ಮೇಲೆ ಗಮನ ಹರಿಸಲು ಇದು ಅತ್ಯುತ್ತಮ ಸಮಯವಾಗಿದೆ. ಇಂದು ಲಾಭಕ್ಕೆ ಸಂಬಂಧಿಸಿದ ಗ್ರಹಗಳ ಸ್ಥಾನವು ಕಾಯ್ದುಕೊಳ್ಳಲ್ಪಡುತ್ತದೆ. ನೀವು ಸ್ವಲ್ಪ ದಿನದಿಂದ ಪ್ರಯತ್ನಿಸುತ್ತಿರುವ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುವ ಸಂಪೂರ್ಣ ಭರವಸೆ ಇರುತ್ತದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ಅನುಗುಣವಾಗಿ ನೀವು ಫಲಿತಾಂಶಗಳನ್ನು ಪಡೆಯುತ್ತೀರಿ. ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸವು ಹಾಗೆಯೇ ಉಳಿಯುತ್ತದೆ. ಇಂದು ವೈಯಕ್ತಿಕ ಕೆಲಸದ ಜೊತೆಗೆ ಕುಟುಂಬದ ಚಟುವಟಿಕೆಗಳಲ್ಲಿ ಸಹಾಯ ಮಾಡುವುದು ಮುಖ್ಯವಾಗುತ್ತದೆ. ಯಾವುದೇ ಅಪರಿಚಿತ ವ್ಯಕ್ತಿಗೆ ನಿಮ್ಮ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡಬೇಡಿ, ಇಲ್ಲದಿದ್ದರೆ ಯಾರಾದರೂ ನಿಮ್ಮನ್ನು ಮೋಸಗೊಳಿಸಬಹುದು. ವಿದ್ಯಾರ್ಥಿಗಳು ಅಧ್ಯಯನದ ಮೇಲೆ ಹೆಚ್ಚು ಗಮನ ಹರಿಸಬೇಕು. ಸೋಮಾರಿತನವು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ಇಂದು ವ್ಯವಹಾರದಲ್ಲಿ ಹೆಚ್ಚಿನ ಕೆಲಸದ ಹೊರೆ ಇರುತ್ತದೆ. ಉದ್ಯೋಗಿಗಳ ಚಟುವಟಿಕೆಗಳ ಮೇಲೆ ನಿಗಾ ಇಡುವುದು ಸಹ ಮುಖ್ಯವಾಗಿದೆ. ಇತರರಿಂದ ನಿರೀಕ್ಷಿಸುವ ಬದಲು ಕೆಲಸದ ಸ್ಥಳಕ್ಕೆ ಸಂಬಂಧಿಸಿದ ಎಲ್ಲ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಲು ಪ್ರಯತ್ನಿಸಿ. ಉದ್ಯೋಗದಲ್ಲಿ ಬದಲಾವಣೆಗೆ ಸಂಬಂಧಿಸಿದ ಕೆಲವು ಸುದ್ದಿಗಳನ್ನು ಸಹ ನೀವು ಪಡೆಯುತ್ತೀರಿ. ಇಂದು ನಿಮ್ಮ ಮನೆಯಲ್ಲಿನ ವಾತಾವರಣವು ಆಹ್ಲಾದಕರ ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ. ಕುಟುಂಬದ ಒಪ್ಪಿಗೆಯೊಂದಿಗೆ ಪ್ರೇಮ ಸಂಬಂಧಗಳನ್ನು ವಿವಾಹವಾಗಿ ಪರಿವರ್ತಿಸುವ ಅವಕಾಶಗಳಿರುತ್ತವೆ. ಇಂದು ಹವಾಮಾನದಲ್ಲಿನ ಬದಲಾವಣೆಯಿಂದಾಗಿ ನಿಮ್ಮಲ್ಲಿ ಸ್ವಲ್ಪ ಸೋಮಾರಿತನ ಉಂಟಾಗಬಹುದು. ಇಂದು ಬೆಳಗ್ಗೆ ನೀವು ಹಣದ ಲಾಭದ ಸಾಧ್ಯತೆಗಳನ್ನು ಕಾಣಬಹುದು. ಅಡೆತಡೆಗಳು ಕೊನೆಗೊಳ್ಳುತ್ತವೆ. ನೀವು ಸಂತೋಷವನ್ನು ಸಹ ಇಲ್ಲಿ ಪಡೆಯುತ್ತೀರಿ. ಮಧ್ಯಾಹ್ನದಿಂದ ಯಶಸ್ಸಿನ ಅವಧಿ ಇರುತ್ತದೆ ಮತ್ತು ಹಳೆಯ ನಷ್ಟಗಳು ಸರಿದೂಗಿಸಲ್ಪಡುತ್ತವೆ. ನ್ಯಾಯಾಲಯದ ಪ್ರಕರಣಗಳಲ್ಲಿಯೂ ನಿಮಗೆ ಯಶಸ್ಸು ಸಿಗುತ್ತದೆ. ಮಕ್ಕಳಿಂದ ನಿಮಗೆ ಸಂತೋಷ ದೊರೆಯುತ್ತದೆ. ಧಾರ್ಮಿಕ ಪ್ರಯಾಣದ ಸಾಧ್ಯತೆಗಳಿವೆ. ದಿನದ ಕೊನೆಯಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ. ವಿವಾದಗಳಲ್ಲಿ ನೀವು ವಿಜಯಶಾಲಿಯಾಗುತ್ತೀರಿ. ಇಂದು ಸಂಜೆ ನಿಮ್ಮ ಮನೆಗೆ ಅತಿಥಿಗಳು ಬರಬಹುದು. ಸಿಂಹ ರಾಶಿ, ಇಂದು ಸಮಯವು ನಿಮಗೆ ಅದೃಷ್ಟವನ್ನು ತರುತ್ತದೆ. ನೀವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬಹುದು. ಇಂದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನೀವು ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಈ ದಿನದಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆ ವಿಹಾರಕ್ಕೆ ಯೋಜಿಸಬಹುದು. ಇದರಿಂದಾಗಿ ನಿಮ್ಮ ಬಾಂಧವ್ಯ ಇನ್ನಷ್ಟು ಬಲಗೊಳ್ಳುತ್ತದೆ. ಇಂದು ಸ್ನೇಹಿತರೊಂದಿಗೆ ಹೊರಗೆ ಹೋಗುವುದು ರೋಮಾಂಚನಕಾರಿಯಾಗಿರುತ್ತದೆ ಮತ್ತು ನೀವು ಹೊಸ ಮತ್ತು ವಿಭಿನ್ನ ಕೌಶಲ್ಯಗಳನ್ನು ಕಲಿಯುತ್ತೀರಿ. ನಿಮ್ಮ ದಿನನಿತ್ಯದ ಜೀವನಕ್ಕೆ ಹೊಳಪನ್ನು ನೀಡುವ ಆಸಕ್ತಿದಾಯಕ ವ್ಯಕ್ತಿಯೊಂದಿಗೆ ನೀವು ಸ್ನೇಹಪರರಾಗುವ ಸಾಧ್ಯತೆಗಳಿವೆ. ವಿದೇಶಕ್ಕೆ ಹೋಗಲು ಬಯಸುವ ಸ್ಥಳೀಯರಿಗೆ ಉತ್ತಮ ಅವಕಾಶಗಳು ಸಿಗುತ್ತವೆ. ಅನಾರೋಗ್ಯದಿಂದ ಚೇತರಿಸಿಕೊಂಡವರು ತಮ್ಮ ಆರೋಗ್ಯದ ಬಗ್ಗೆ ಇಂದಿಗೂ ಜಾಗೃತರಾಗಿರಬೇಕು. ಇಂದು ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ನೀವು ಪಡೆಯುತ್ತೀರಿ ಮತ್ತು ಮೌಲ್ಯಮಾಪನವು ಸಕಾರಾತ್ಮಕವಾಗಿರುತ್ತದೆ. ನಿಮ್ಮ ಸಹ ಉದ್ಯೋಗಿಗಳು ಮತ್ತು ಮೇಲ್ವಿಚಾರಕರು ನಿಮ್ಮ ಪ್ರಯತ್ನಗಳನ್ನು ಮೆಚ್ಚುತ್ತಾರೆ. ನೀವು ಅವುಗಳನ್ನು ಗಳಿಸುವುದರಿಂದ ಈ ಕ್ಷಣಗಳ ವೈಭವವನ್ನು ಆನಂದಿಸಿ. ಹೊಸ ಸಂಬಂಧಗಳು ರೂಪುಗೊಳ್ಳುವ ಸಾಧ್ಯತೆ ಇದೆ, ಆದರೆ ಅಸಡ್ಡೆ ವರ್ತನೆಯಿಂದಾಗಿ ಪಶ್ಚಾತ್ತಾಪ ಬರಬಹುದು. ನಿಮ್ಮ ಪ್ರಬುದ್ಧ ನಡವಳಿಕೆಯು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ಇಂದು ಪ್ರಭಾವಿ ಮತ್ತು ಅನುಭವಿ ಜನರೊಂದಿಗೆ ಇರುವ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಇದು ನಿಮ್ಮ ಸಂಪರ್ಕಗಳು ಮತ್ತು ಮನ್ನಣೆಯನ್ನು ಹೆಚ್ಚಿಸುತ್ತದೆ. ವಿದ್ಯಾರ್ಥಿಗಳು ಕೆಲವು ದಿನದಿಂದ ನಡೆಯುತ್ತಿರುವ ಸಮಸ್ಯೆಗಳಿಂದ ಕ್ರಮೇಣ ಪರಿಹಾರ ಪಡೆಯುತ್ತಾರೆ. ಸಂಬಂಧಿಕರ ಸ್ಥಳದಲ್ಲಿ ನಡೆಯುವ ಸಮಾರಂಭಕ್ಕೆ
ಹಾಜರಾಗಲು ನಿಮಗೆ ಆಹ್ವಾನ ಸಿಗುತ್ತದೆ. ಇಂದು ನೀವು ಹಿಂದಿನ ನಕಾರಾತ್ಮಕ ವಿಷಯಗಳು ವರ್ತಮಾನದ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಮತ್ತು ಪರಿಸ್ಥಿತಿಯ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಯುವಕರು ತಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಸಮಸ್ಯೆಗಳು ಉದ್ಭವಿಸಬಹುದು. ಸಂಬಂಧಗಳನ್ನು ನಿರ್ವಹಿಸುವ ಜವಾಬ್ದಾರಿ ನಿಮ್ಮ ಮೇಲಿರುತ್ತದೆ. ಇಂದು ವ್ಯವಹಾರದಲ್ಲಿ ಒಂದು ಯೋಜನೆಗೆ ಸಂಬಂಧಿಸಿದಂತೆ ನಡೆಯುತ್ತಿರುವ ಚಟುವಟಿಕೆಗಳಲ್ಲಿ ಸುಧಾರಣೆ ಇರುತ್ತದೆ. ಉದ್ಯೋಗಿಗಳನ್ನು ನಂಬುವುದು ಮತ್ತು ಸ್ನೇಹಪರ ನಡವಳಿಕೆಯನ್ನು ಕಾಪಾಡಿಕೊಳ್ಳುವುದು ಅವರ ಕೆಲಸದ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಒಂದು ಯೋಜನೆಯ ಕುರಿತು ಕಚೇರಿಯಲ್ಲಿ ನಿಮ್ಮ ಸಹ ಉದ್ಯೋಗಿಯೊಂದಿಗೆ ಚರ್ಚೆಯ ಸಂದರ್ಭ ಇಂದು ಉಂಟಾಗಬಹುದು. ಇಂದು ಪತಿ ಮತ್ತು ಪತ್ನಿ ಪರಸ್ಪರ ಸಮನ್ವಯದಿಂದ ಮನೆಯ ವಾತಾವರಣವನ್ನು ಆಹ್ಲಾದಕರವಾಗಿರಿಸುತ್ತಾರೆ. ಪ್ರೇಮ ಸಂಬಂಧಗಳಲ್ಲಿ ಹೆಚ್ಚಿನ ನಿಕಟತೆ ಇರುತ್ತದೆ. ಇಂದು ಅಪಘಾತ ಅಥವಾ ಗಾಯದ ಸಾಧ್ಯತೆ ಇರಬಹುದು. ಸ್ವಲ್ಪ ಜಾಗರೂಕರಾಗಿ ಇರಿ. ಅಪಾಯಕಾರಿ ಕೆಲಸಗಳನ್ನು ತಪ್ಪಿಸಿ. ಇಂದು ನೀವು ನಿಮ್ಮ ಅತ್ಯುತ್ತಮ ಶೌರ್ಯವನ್ನು ಪ್ರದರ್ಶಿಸುವಿರಿ, ಆದರೆ ನಿಮ್ಮನ್ನು ನಿರ್ಣಯಿಸಲು ಯಾರೂ ಇಲ್ಲದಿರುವುದರಿಂದ ನಿರಾಶೆ ಉಂಟಾಗುತ್ತದೆ. ನಿಮಗೆ ಕ್ರಮೇಣ ತೃಪ್ತಿಯು ಸಿಗುತ್ತದೆ. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದಿನದ ಮಧ್ಯದಲ್ಲಿ ಬಗೆಹರಿಯುತ್ತವೆ. ನಿಮಗೆ ದೊಡ್ಡ ಕೊಡುಗೆ ಸಿಗಬಹುದು. ಸಂಜೆ ನಿಮ್ಮ ವಿರೋಧಿಗಳು ನಿಮ್ಮನ್ನು ಟೀಕಿಸಬಹುದು. ನಿಮ್ಮ ಪ್ರಯತ್ನಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ನಿಮ್ಮ ಪ್ರಯತ್ನಗಳು ಉತ್ತಮ ಗುಣಮಟ್ಟದ್ದಾಗಿರುತ್ತವೆ, ಆದರೆ ಫಲಿತಾಂಶಗಳು ಬಯಸಿದಂತೆ ಬರುವುದಿಲ್ಲ. ಭವಿಷ್ಯಕ್ಕಾಗಿ ನೀವು ಅನುಭವಗಳನ್ನು ಸಹ ಇಂದು ಪಡೆಯುತ್ತೀರಿ. ಕನ್ಯಾ ರಾಶಿ, ಇಂದು ನೀವು ಕೆಲಸ ಬಿಡಬೇಕೆಂದು ಭಾವಿಸಬಹುದು, ಆದರೆ 2 ವಾರಗಳಲ್ಲಿ ಕೆಲಸಗಳು ಸರಿಯಾಗಿರುವುದಿಲ್ಲ ಎಂಬುದನ್ನು ನೀವು ಅರಿತುಕೊಳ್ಳಬೇಕು. ತಾಳ್ಮೆಯಿಂದ ಇರಿ ಮತ್ತು ನಿಮ್ಮ ಕಾರ್ಯಗಳು ಕೆಲವು ಫಲಪ್ರದ ಫಲಿತಾಂಶಗಳನ್ನು ನೀಡುವವರೆಗೂ ನೀವು ಕಾಯಬೇಕಾಗುತ್ತದೆ. ಇಂದು ನೀವು ಕೆಲವು ಅಧಿಕೃತ ಕಾರ್ಯಗಳಲ್ಲಿ ನಿರತರಾಗಿರುತ್ತೀರಿ. ಇಂದು ನಿಮ್ಮ ಎಲ್ಲ ಬಾಕಿಗಳು ಕ್ರಮೇಣ ತೀರುತ್ತವೆ ಮತ್ತು ನೀವು ಅನಿರೀಕ್ಷಿತ ಪ್ರಯೋಜನಗಳನ್ನು ಸಹ ಪಡೆಯಬಹುದು. ಉತ್ತಮ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬರಬಹುದು ಮತ್ತು ಇದು ಒಂದು ಪ್ರಮುಖ ತಿರುವು ಆಗಿರಬಹುದು. ಮುಂಬರುವ ಪ್ರಮುಖ ನಿಯೋಜನೆಯ ಬಗ್ಗೆ ನಿಮಗೆ ಸುಳಿವು ನೀಡಲಾಗುವುದು. ಗೆಳೆಯರು ಮತ್ತು ಮೇಲಧಿಕಾರಿಗಳೊಂದಿಗಿನ ನಿಮ್ಮ ಸಂವಹನವು ಫಲಪ್ರದವಾಗಿರುತ್ತದೆ ಮತ್ತು ಆಸಕ್ತಿದಾಯಕ ಅವಕಾಶಗಳಿಗೆ ಕಾರಣವಾಗಬಹುದು. ಇಂದು ನಿಮ್ಮ ಸಂಗಾತಿಯೊಂದಿಗಿನ ಉತ್ತಮ ತಿಳುವಳಿಕೆಯು ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ನಿಮ್ಮ ಆರೋಗ್ಯ ದೃಷ್ಟಿಕೋನಕ್ಕೆ ಸಕಾರಾತ್ಮಕ ಸೂಚನೆಯನ್ನು ಇಂದು ನೀಡಲಾಗುತ್ತದೆ. ಇಂದಿನ ಕ್ಷಣ ನಿಮಗೆ ತುಂಬ ಶುಭಕರವಾಗಿದೆ. ಹೊಸ ತರಬೇತಿ ಅಥವಾ ತರಗತಿಯನ್ನು ಪ್ರಾರಂಭಿಸಲು ಅಥವಾ ಪ್ರವಾಸಕ್ಕೆ ಹೋಗಲು ನಿಮಗೆ ಅವಕಾಶ ಸಿಗಬಹುದು. ನಿಮ್ಮ ಜೀವನದಲ್ಲಿ ಒಬ್ಬ ಮಾರ್ಗದರ್ಶಕ, ಬಹುಶಃ ನಿಮ್ಮ ತಂದೆ ಅಥವಾ ತಂದೆಯಂತಹ ಯಾರಾದರೂ, ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತಾರೆ. ಇಂದು ನಿಮ್ಮ ಕುಟುಂಬ ಮತ್ತು ಕಚೇರಿ ಎರಡೂ ನಿಮ್ಮ ಸಮಯವನ್ನು ಬೇಡುತ್ತವೆ. ನಿಮ್ಮ ಸೂಕ್ಷ್ಮತೆಯು ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುವಂತೆ ಮಾಡಬಹುದು. ಯೋಚಿಸಿ ಮತ್ತು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇಂದು ನಿಮ್ಮ ದಿನಚರಿಯಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ಸಹ ಅನುಭವಿಸುವಿರಿ. ಸ್ನೇಹಿತರು ಮತ್ತು ಪರಿಚಯಸ್ಥರೊಂದಿಗಿನ ನಿಮ್ಮ ಸಂಬಂಧವನ್ನು ಹೆಚ್ಚು ಸೌಹಾರ್ದಯುತವಾಗಿರಿಸಿಕೊಳ್ಳಿ. ಈ ಸಮಯದಲ್ಲಿ ನೀವು ಹೊಸ ಮಾಹಿತಿಯನ್ನು ಪಡೆಯುತ್ತೀರಿ, ಇದು ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗಿರುತ್ತದೆ. ಇಂದು ನಿಷ್ಪ್ರಯೋಜಕ ಚಟುವಟಿಕೆಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಇಂದು ಯಾವುದೇ ಕೌಟುಂಬಿಕ ಸಮಸ್ಯೆಯ ಸಂದರ್ಭದಲ್ಲಿ ಅನುಭವಿ ವ್ಯಕ್ತಿಯನ್ನು ಸಂಪರ್ಕಿಸುವುದು ಸರಿಯಾಗಿರುತ್ತದೆ. ಸ್ನೇಹಿತರಿಂದಾಗಿ ನೀವು ತೊಂದರೆಗೆ ಸಿಲುಕಬಹುದು, ಆದರೂ ಸತ್ಯವು ಶೀಘ್ರದಲ್ಲೇ ಬಹಿರಂಗಗೊಳ್ಳುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ಯಾವುದೇ ಕೆಲಸ ಮಾಡುವ ಮೊದಲು ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯಿರಿ, ಏಕೆಂದರೆ ಈ ಸಮಯದಲ್ಲಿ ಕೆಲವು ನಿರ್ಧಾರಗಳು ತಪ್ಪಾಗಿರುವ ಸಾಧ್ಯತೆಯೂ ಇರುತ್ತದೆ.
ಉದ್ಯೋಗಿಗಳಿಗೆ ಸಂಬಂಧಿಸಿದ ವಿಭಾಗೀಯ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಬಯಸಿದ ಫಲಿತಾಂಶಗಳನ್ನು ಪಡೆಯಬಹುದು. ಇಂದು ಮನೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ಕೆಲಸಗಳಿಗೆ ಕೊಡುಗೆ ನೀಡಿ ಪ್ರೇಮ ಸಂಬಂಧಗಳಿಂದ ದೂರವನ್ನು ಕಾಪಾಡಿಕೊಳ್ಳಿ. ಹೆಚ್ಚಿನ ಕೆಲಸದಿಂದಾಗಿ ನೀವು ಇಂದು ದಣಿದಿರಬಹುದು. ಒತ್ತಡ ಮುಕ್ತರಾಗಿರಲು ಯೋಗವನ್ನು ಅಭ್ಯಾಸ ಮಾಡಿ. ಇಂದಿನ ಬೆಳಗಿನ ಸಮಯ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಮತ್ತು ನೀವು ಯಾವುದೇ ದೊಡ್ಡ ಕೆಲಸವನ್ನು ಪ್ರಾರಂಭಿಸಿದರೆ ಅಲ್ಲಿ ನಿಮಗೆ ಲಾಭವಾಗುವ ಸಾಧ್ಯತೆ ಇದೆ. ಮಧ್ಯಾಹ್ನದ ವೇಳೆಗೆ ಹಣದ ಕೊರತೆ ನಿವಾರಣೆಯಾಗುತ್ತದೆ. ಮಧ್ಯಾಹ್ನದ ನಂತರ ಹಣಕ್ಕೆ ಸಂಬಂಧಿಸಿದ ಚಿಂತೆಗಳು ಕೊನೆಗೊಳ್ಳುತ್ತವೆ. ಅನಗತ್ಯ ವಿವಾದಗಳಿಂದ ದೂರವಿರಿ ಮತ್ತು ಯಾರನ್ನು ಹೆಚ್ಚು ನಂಬಬೇಡಿ. ಸರಿಯಾದ ಸಮಯಕ್ಕಾಗಿ ಕಾಯಿರಿ ಮತ್ತು ಆಕರ್ಷಕ ಯೋಜನೆಗಳಲ್ಲಿ ಸಿಲುಕಿಕೊಳ್ಳಬೇಡಿ. ಇಂದು ಸಂಜೆ ಬಹಳಷ್ಟು ಕೆಲಸ ಇರುತ್ತದೆ. ನಿಮ್ಮ ಸಂತೋಷ ಉಳಿಯುತ್ತದೆ. ತುಲಾ ರಾಶಿ, ಇಂದು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ವಿಹಾರಕ್ಕೆ ಯೋಜಿಸಲು ಇದು ಒಳ್ಳೆಯ ದಿನವಾಗಿದೆ. ಇಂದು ನೀವು ಒಳ್ಳೆಯ ನೆನಪುಗಳನ್ನು ಮೆಲುಕು ಹಾಕುವಿರಿ. ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು. ಇಂದು ನಿಮ್ಮ ವೈಯಕ್ತಿಕ ಜೀವನವು ಬಲಗೊಳ್ಳುತ್ತದೆ. ನೀವು ಇಂದು ಹೊಸ ಆಸ್ತಿಯನ್ನು ಖರೀದಿಸಬಹುದು. ಇಂದು ನಿಮ್ಮ ಕಠಿಣ ಗುರಿಯನ್ನು ತಲುಪಲು ನಾಯಕನಾಗಿ ನಿಮ್ಮ ಎಲ್ಲ ಗುಣಗಳನ್ನು ನೀವು ಪ್ರದರ್ಶಿಸುತ್ತೀರಿ. ನಿಮ್ಮ ಸ್ನೇಹಿತರೊಂದಿಗೆ ನೀವು ಸಮಯ ಕಳೆಯಬೇಕಾಗಿರುವುದು ನಿಮಗೆ ವಿಶ್ರಾಂತಿ ಪಡೆಯಲು ಮತ್ತು ನಿಮ್ಮ ಶಕ್ತಿಯನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತದೆ. ನಿಮ್ಮ ಗ್ರಾಹಕರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಬುದ್ಧಿವಂತ ಮಾತುಕತೆ, ರಾಜತಾಂತ್ರಿಕತೆಯ ಮೂಲಕ ನೀವು ಬಹಳಷ್ಟು ಸಾಧಿಸಬಹುದು. ಈ ದಿನ ನೀವು ಸಾಮಾನ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೀರಿ. ಇಂದು ನೀವು ಇತ್ತೀಚಿನ ನಷ್ಟ ಅಥವಾ ಹಾನಿಯಿಂದಾಗಿ ಒಂಟಿತನ ಮತ್ತು ಖಿನ್ನತೆಗೆ ಒಳಗಾಗಬಹುದು. ಹೊಸ ಜ್ಞಾನವನ್ನು ಪಡೆಯಲು ಆಧ್ಯಾತ್ಮಿಕತೆ ಮತ್ತು ಅಲೌಕಿಕ ಶಕ್ತಿಯ ಬಗ್ಗೆ ತಿಳಿಯಿರಿ. ಹೆಚ್ಚು ಅಪಾಯ ಅಥವಾ ಮೂರ್ಖತನದ ಕ್ರಮಗಳನ್ನು ತೆಗೆದುಕೊಳ್ಳಬೇಡಿ. ಬದಲಾವಣೆ ಅಗತ್ಯ, ಆದ್ದರಿಂದ ಅದಕ್ಕೂ ಸಿದ್ಧರಾಗಿರಿ. ಇಂದು ಹೆಚ್ಚು ಆಲಿಸಿ ಮತ್ತು ಯೋಚಿಸಿ, ಆದರೆ ಕಡಿಮೆ ಮಾತನಾಡಿ. ಹೊಸ ಸಂಬಂಧಗಳನ್ನು ಮಾಡಿಕೊಳ್ಳುವಾಗ ಹೆಚ್ಚು ಜಾಗರೂಕರಾಗಿರಿ. ಇಂದು ನಿರೀಕ್ಷೆಗಿಂತ ಹೆಚ್ಚು ಯಶಸ್ವಿ ಸನ್ನಿವೇಶಗಳು ಸೃಷ್ಟಿಯಾಗುತ್ತವೆ. ಗೌರವಾನ್ವಿತ ಜನರೊಂದಿಗೆ ಸಮಯ ಕಳೆಯಲು ನಿಮಗೆ ಅವಕಾಶ ದೊರೆಯುತ್ತದೆ ಮತ್ತು ಅವರಿಂದ ಬಹಳಷ್ಟು ಕಲಿಯಲು ಸಹ ನಿಮಗೆ ಅವಕಾಶ ಸಿಗುತ್ತದೆ. ಅವರ ಸಲಹೆ ಮತ್ತು ಮಾರ್ಗದರ್ಶನವನ್ನು ಸರಿಯಾಗಿ ಅನುಸರಿಸಿ. ಇಂದು ನೀವು ಮೌಲ್ಯಯುತವಾದದ್ದನ್ನು ಖರೀದಿಸಲು ಸಹ ಸಾಧ್ಯವಿದೆ. ಇಂದು ನಿಮ್ಮ ಅಜಾಗರೂಕತೆಯಿಂದಾಗಿ ಕೆಲವು ಕೆಲಸಗಳು ಮಧ್ಯದಲ್ಲೇ ನಿಲ್ಲಬಹುದು, ಆದರೆ ಇದಕ್ಕೆ ಕಾರಣ ನಿಮ್ಮ ಏಕಾಗ್ರತೆಯ ಕೊರತೆ ಎಂಬುದನ್ನು ನೆನಪಿನಲ್ಲಿಡಿ. ಹಳೆಯ ನಕಾರಾತ್ಮಕ ವಿಷಯಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಮತ್ತು ಇತರರ ವಿಷಯಗಳಿಗೆ ಹೆಚ್ಚು ಗಮನ ಕೊಡುವ ಬದಲು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ. ಇಂದು ನಿಮ್ಮ ಗ್ರಹಗಳ ಸ್ಥಾನ ಅನುಕೂಲಕರವಾಗಿದೆ. ನಿಮ್ಮ ವೃತ್ತಿಪರ ಕೆಲಸಗಳು ಸ್ವಯಂಚಾಲಿತವಾಗಿ ಪೂರ್ಣಗೊಳ್ಳುತ್ತವೆ. ಸಹ ಉದ್ಯೋಗಿಗಳು ಮತ್ತು ಉದ್ಯೋಗಿಗಳು ನಿಮ್ಮ ಕೆಲಸಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತಾರೆ. ಕೆಲಸ ಮಾಡುವ ಜನರಿಗೆ ವರ್ಗಾವಣೆಗೆ ಸಂಬಂಧಿಸಿದ ಕೆಲವು ಸುದ್ದಿಗಳು ಬರಬಹುದು. ಅದು ಒಳ್ಳೆಯದೇ ಆಗಿರುತ್ತದೆ. ಇಂದು ವೃತ್ತಿಪರ ಒತ್ತಡವು ಕುಟುಂಬದ ಮೇಲೂ ಪರಿಣಾಮ ಬೀರುತ್ತದೆ. ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ನಿಮ್ಮ ಸಂಗಾತಿ ಅಥವಾ ಕುಟುಂಬ ಸದಸ್ಯರ ಸಹಾಯವನ್ನು ಪಡೆಯಿರಿ. ಇಂದು ಆಹಾರವನ್ನು ಹಗುರವಾಗಿಡಿ ಮತ್ತು ದಿನಚರಿಯನ್ನು ವ್ಯವಸ್ಥಿತವಾಗಿಡಿ. ಈ ಸಮಯದಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಇರಬಹುದು. ಇಂದಿನ ದಿನದ ಆರಂಭವು ಉತ್ತಮವಾಗಿರುತ್ತದೆ. ಆದಾಯವು ಉತ್ತಮವಾಗಿರುತ್ತದೆ ಮತ್ತು ನಿಮಗೆ ಬೆಂಬಲವೂ ಸಹ ಸಿಗುತ್ತದೆ. ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಬೇಕಾಗುತ್ತದೆ. ಮಧ್ಯಾಹ್ನದ ನಂತರ ಸ್ವಲ್ಪ ತೊಂದರೆ ಉಂಟಾಗಬಹುದು. ಆದಾಯ ಕಡಿಮೆಯಾಗಬಹುದು ಮತ್ತು ವಿವಾದ ಉಂಟಾಗಬಹುದು. ಸಂಜೆಯ ನಂತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಬಹಳಷ್ಟು ಕೆಲಸವಿರುತ್ತದೆ. ಉದ್ಯೋಗಿಗಳೊಂದಿಗೆ ಸಮಸ್ಯೆಗಳು ಉದ್ಭವಿಸಬಹುದು. ಹಳೆಯ ಆಸ್ತಿಯಲ್ಲಿ ವಿವಾದಗಳು ಹೆಚ್ಚಾಗುವ ಸಾಧ್ಯತೆ ಇದೆ.
ಇಂದು ಸಂಜೆ ಕೆಲವು ದೊಡ್ಡ ಕೆಲಸಗಳು ನಡೆಯುತ್ತವೆ. ವೃಶ್ಚಿಕ ರಾಶಿಯ ಇಂದು ನಿಮಗೆ ತುಂಬ ಹತ್ತಿರವಿರುವ ಯಾರೋ ಒಬ್ಬರು ಮೋಸ ಹೋಗುವ ಸಾಧ್ಯತೆ ಇದೆ. ವ್ಯಾಪಾರ ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತಿವೆ. ಇಂದು ಆರೋಗ್ಯ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸುವ ಸಾಧ್ಯತೆ ಇದೆ. ಇಂದು ನೀವು ಸಂತೋಷ ಮತ್ತು ಆನಂದದಿಂದ ತುಂಬಿರುತ್ತೀರಿ. ನಿಮ್ಮ ಪ್ರೇಮ ಜೀವನವು ಸುಧಾರಿಸುತ್ತದೆ. ಇಂದು ನೀವು ಹೊಸ ಒಪ್ಪಂದ ಮಾಡಿಕೊಳ್ಳುವ ಮೊದಲು ಜಾಗರೂಕರಾಗಿರಿ. ಇಂದು ತೀವ್ರ ಸ್ಪರ್ಧೆಯ ಹೊರತಾಗಿಯೂ ಉದ್ಯಮಿಗಳು ಗಣನೀಯ ಲಾಭವನ್ನು ಪಡೆಯುತ್ತಾರೆ. ವಿದೇಶದಲ್ಲಿ ಉದ್ಯೋಗ ಹುಡುಕುತ್ತಿರುವವರಿಗೆ ಅನುಕೂಲಕರ ಕೊಡುಗೆಗಳು ಸಿಗುತ್ತವೆ. ಹೆಚ್ಚು ಪ್ರಭಾವಶಾಲಿ ಜನರು ಬೆಂಬಲ ನೀಡುತ್ತಾರೆ ಮತ್ತು ನಿಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತಾರೆ. ನಿಮ್ಮ ಕೆಲಸದ ಹೊರೆ ಮತ್ತು ಜವಾಬ್ದಾರಿಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ. ಉಳಿದಿರುವ ಕೆಲಸಗಳನ್ನು ನೀವು ಹೆಚ್ಚು ಸುಲಭವಾಗಿ ಮತ್ತು ಕಡಿಮೆ ಪ್ರಯತ್ನದಿಂದ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಇಂದು ನೀವು ಸಾಮಾಜಿಕ ಮನಸ್ಥಿತಿಯಲ್ಲಿದ್ದೀರಿ ಮತ್ತು ಇತ್ತೀಚಿನ ಯಶಸ್ಸನ್ನು ಆಚರಿಸಲು ಸಿದ್ಧರಾಗಿರುತ್ತೀರಿ. ನೀವು ಇಂದು ಮದುವೆಗೆ ಸಂಬಂಧಿಸಿದ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಅಂಚಿನಲ್ಲಿದ್ದೀರಿ. ಒಪ್ಪಂದಗಳು ಮತ್ತು ಮಾರಾಟಗಳನ್ನು ಸರಿಯಾಗಿ ಪರಿಶೀಲಿಸಿ, ಖರ್ಚುಗಳನ್ನು ಕಡಿಮೆ ಮಾಡಿ ಮತ್ತು ಉತ್ತಮ ಯಶಸ್ಸನ್ನು ಪಡೆಯಲು ಪ್ರಯತ್ನಿಸಿ. ಇಂದು ಭೌತಿಕ ಸುಖಗಳು ನಿಮ್ಮನ್ನು ಪ್ರಚೋದಿಸುತ್ತವೆ. ನೀವು ಗಳಿಸುವುದಕ್ಕಿಂತ ಹೆಚ್ಚು ಖರ್ಚು ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬಹುದು. ನೀವು ಇಂದು ತೆಗೆದುಕೊಳ್ಳುವ ಚಿಂತನಶೀಲ ನಿರ್ಧಾರಗಳು ತಿಂಗಳು ಪೂರ್ತಿ ನಿಮಗೆ ಸಹಾಯ ಮಾಡುತ್ತವೆ. ಇಂದು ನಿಮ್ಮ ಕೆಲಸವನ್ನು ಸಕಾರಾತ್ಮಕ ಮನೋಭಾವ ಮತ್ತು ಸಮತೋಲಿತ ಚಿಂತನೆಯೊಂದಿಗೆ ಸಂಘಟಿಸುತ್ತೀರಿ. ಕ್ರಮೇಣ ಸಂದರ್ಭಗಳು ನಿಮ್ಮ ಪರವಾಗಿ ತಿರುಗುತ್ತವೆ. ಭಾವನಾತ್ಮಕವಾಗಿರುವುದಕ್ಕಿಂತ ನಿಮ್ಮ ಪ್ರಾಯೋಗಿಕ ಚಿಂತನೆಯು ನಿಮಗೆ ಪ್ರಗತಿಗೆ ಸಹಾಯ ಮಾಡುತ್ತದೆ. ನಿಮ್ಮ ವಿರೋಧಿಗಳು ಸಕ್ರಿಯರಾಗಬಹುದು, ಆದ್ದರಿಂದ ಅವರ ಚಟುವಟಿಕೆಗಳನ್ನು ನಿರ್ಲಕ್ಷಿಸಬೇಡಿ. ಆರ್ಥಿಕವಾಗಿ ಕೆಲವು ತೊಡಕುಗಳು ಮತ್ತು ಸಮಸ್ಯೆಗಳು ಉಂಟಾಗುತ್ತವೆ, ಆದರೆ ನೀವು ಇಂದು ಪ್ರತಿಯೊಂದು ಕಷ್ಟವನ್ನು ನಿರ್ಭಯವಾಗಿ ಎದುರಿಸುತ್ತೀರಿ ಮತ್ತು ಪರಿಹಾರವನ್ನು ಸಹ ಕಂಡುಕೊಳ್ಳುತ್ತೀರಿ. ಇಂದು ನಿಮ್ಮ ವ್ಯವಹಾರದಲ್ಲಿ ಕೆಲವು ಏರಿಳಿತಗಳು ಉಂಟಾಗುತ್ತವೆ. ಅನುಭವಿ ವ್ಯಕ್ತಿಯನ್ನು ಸಂಪರ್ಕಿಸಿ, ಇದು ನಿಮಗೆ ಸರಿಯಾದ ಪರಿಹಾರವನ್ನು ನೀಡುತ್ತದೆ ಮತ್ತು ಕೆಲಸದಲ್ಲಿ ಹೆಚ್ಚಳವಾಗುತ್ತದೆ. ಇಂದು ಆಸ್ತಿಗೆ ಸಂಬಂಧಿಸಿದ ಕೆಲಸದಲ್ಲಿ ಲಾಭಗಳು ದೊರೆಯುತ್ತವೆ. ಅಧಿಕೃತ ಭೇಟಿಯ ಸಾಧ್ಯತೆ ಇರುತ್ತದೆ. ಇಂದು ಸಂಗಾತಿಯ ಕುಟುಂಬದ ಬಗ್ಗೆ ಬೆಂಬಲ ಮತ್ತು ಸೇವಾ ಮನೋಭಾವವು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯ ಉಳಿಯುತ್ತದೆ. ಇಂದು ರಕ್ತದೊತ್ತಡ, ಮಧುಮೇಹ ಇತ್ಯಾದಿಗಳನ್ನು ನಿಯಮಿತವಾಗಿ ಪರಿಶೀಲಿಸುತ್ತೀರಿ. ಬದಲಾಗುತ್ತಿರುವ ಹವಾಮಾನವು ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು, ಆದ್ದರಿಂದ ಸರಿಯಾದ ಚಿಕಿತ್ಸೆ ಪಡೆಯಿರಿ. ಇಂದಿನ ಬೆಳಗಿನ ಸಮಯವು ಶುಭ ಯೋಗಗಳನ್ನು ನಿಮಗೆ ಸೃಷ್ಟಿಸುತ್ತದೆ. ಸಮಯ ಚೆನ್ನಾಗಿರುತ್ತದೆ ಮತ್ತು ಯಾವುದೇ ರೀತಿಯ ತೊಂದರೆಗಳ ಸಾಧ್ಯತೆ ಅಷ್ಟಾಗಿ ಇರುವುದಿಲ್ಲ. ಮನಸ್ಸು ಸಂತೋಷವಾಗಿರುತ್ತದೆ. ಕುಟುಂಬದೊಂದಿಗೆ ಸಮಯ ಕಳೆಯುತ್ತೀರಿ. ಅಗತ್ಯವಿರುವ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ. ಅಡೆತಡೆಗಳು ಕ್ರಮೇಣ ಕೊನೆಗೊಳ್ಳುತ್ತವೆ. ಆಲೋಚನೆಗಳಲ್ಲಿ ಸಕಾರಾತ್ಮಕತೆ ಇರುತ್ತದೆ ಮತ್ತು ಜ್ವರದಂತಹ ಸಮಸ್ಯೆಗಳು ದೂರವಾಗುತ್ತವೆ. ಮಧ್ಯಾಹ್ನ ಮತ್ತು ಸಂಜೆ ಸಮಯವು ಚೆನ್ನಾಗಿರುತ್ತದೆ. ಲಾಭದ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ. ಧನುರಾಶಿ, ಇಂದು ನಿಮ್ಮ ಹಳೆಯ ಸ್ನೇಹಿತನ ಸಂಪರ್ಕದಲ್ಲಿ ನೀವು ಇರಬಹುದು. ಇದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸುತ್ತದೆ. ಇಂದು ನೀವು ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗಬಹುದು, ಆದರೆ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ಇಂದು ಕೆಲವು ಸವಾಲಿನ ಯೋಜನೆಗಳು ನಿಮ್ಮ ಕೌಶಲ್ಯಗಳನ್ನು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸುತ್ತವೆ. ಹೊಸ ವಿಧಾನವು ನಿಮಗೆ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಅದರ ಮೇಲೆ ನೀವು ಭವಿಷ್ಯದ ಭರವಸೆಗಳು ಮತ್ತು ಕನಸುಗಳನ್ನು ನಿರ್ಮಿಸುವಿರಿ. ನಿಮ್ಮ ಅಧ್ಯಯನವನ್ನು ಮುಂದುವರಿಸುವ ಮೂಲಕ ನಿಮ್ಮ ಜ್ಞಾನವನ್ನು ಹೆಚ್ಚಿಸುವ ಅವಕಾಶವನ್ನು ನೀವು ಹೊಂದಿರಬಹುದು.
ಅಂತಿಮವಾಗಿ ಮಾತುಕತೆಗಳ ಫಲಿತಾಂಶವು ನೀವು ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತೀರಿ ಎಂಬುದರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ. ಇಂದು ಸಂಗಾತಿಯು ನಿಮಗೆ ಹೆಚ್ಚಿನ ಬೆಂಬಲ ನೀಡುತ್ತಾರೆ ಮತ್ತು ಪ್ರೀತಿ ವಾತ್ಸಲ್ಯವನ್ನು ಸಹ ನೀಡುತ್ತಾರೆ. ನಿಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ ಇಂದು ಹೆಚ್ಚಿನ ಕಾಳಜಿ ವಹಿಸಿ ಮತ್ತು ಸಣ್ಣ ಕಾಯಿಲೆಗಳನ್ನು ಸಹ ನಿರ್ಲಕ್ಷಿಸಬೇಡಿ. ಇಂದು ಸಂಬಂಧದ ಅಂತ್ಯವು ನಿಮ್ಮನ್ನು ಒಂಟಿತನ ಮತ್ತು ಖಿನ್ನತೆಗೆ ಒಳಪಡಿಸಬಹುದು. ಕುಟುಂಬ ಮತ್ತು ಸಾಕು ಪ್ರಾಣಿಗಳ ಸಹವಾಸದಲ್ಲಿ ವಿಶ್ರಾಂತಿ ಪಡೆಯಿರಿ. ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರಿಸಿ ಮತ್ತು ಶತ್ರುಗಳ ಮಾತುಗಳನ್ನು ನಿರ್ಲಕ್ಷಿಸಿ. ನಿಮ್ಮ ನಾಯಕತ್ವದ ಕೌಶಲ್ಯಗಳು ಎಲ್ಲರ ಗಮನವನ್ನು ಸೆಳೆಯುತ್ತವೆ ಮತ್ತು ನಿಮಗೆ ಪ್ರತಿಫಲವನ್ನು ಸಹ ತರುತ್ತವೆ. ಇಂದು ನಿಮಗೆ ಭಾವನಾತ್ಮಕವಾಗಿ ತೃಪ್ತಿಕರ ದಿನವಾಗಿರುತ್ತದೆ. ಮನಸ್ಥಿತಿಯ ಏರಿಳಿತಗಳಿಂದಾಗಿ ಯಾವುದೇ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಜೀವನದ ಮೇಲಿನ ಸಕಾರಾತ್ಮಕ ಮನೋಭಾವವು ನಿಮಗೆ ಯಶಸ್ಸನ್ನು ತರುತ್ತದೆ. ಇಂದು ನೀವು ಸ್ವಲ್ಪ ದಿನದಿಂದ ಪ್ರಯತ್ನಿಸುತ್ತಿರುವ ಕೆಲಸದ ಸರಿಯಾದ ಫಲಿತಾಂಶಗಳನ್ನು ಪಡೆಯಲು ಸರಿಯಾದ ಸಮಯ ಕೂಡಿ ಬಂದಿದೆ. ನಿಮ್ಮ ವಿರೋಧಿಗಳು ಸಹ ನಿಮ್ಮ ಮುಂದೆ ಬಿಟ್ಟುಕೊಡುತ್ತಾರೆ. ಆದಾಯದ ಮೂಲಗಳು ಹೆಚ್ಚಾಗುತ್ತವೆ, ಆದ್ದರಿಂದ ನಿಮ್ಮ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ. ಇಂದು ಮನೆಯಲ್ಲಿ ಸರಿಯಾದ ಕ್ರಮವನ್ನು ಕಾಪಾಡಿಕೊಳ್ಳಲು ಶಿಸ್ತನ್ನು ಕಾಪಾಡಿಕೊಳ್ಳುವುದು ಸಹ ಮುಖ್ಯವಾಗಿದೆ. ಹಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಆಪ್ತ ವ್ಯಕ್ತಿಯೊಂದಿಗೆ ವಾದದಂತಹ ಪರಿಸ್ಥಿತಿಯ ಸಾಧ್ಯತೆ ಇದೆ. ಸಂಬಂಧಿಕರೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಅಂತರ ಬರಲು ಬಿಡಬೇಡಿ. ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಸಂದರ್ಭಗಳು ಈಗಿರುವಂತೆಯೇ ಇರುತ್ತವೆ. ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಬದಲಾವಣೆ ಅಥವಾ ಯೋಜನೆ ಮಾಡಲು ಅನುಕೂಲಕರ ಸಮಯಕ್ಕಾಗಿ ಕಾಯಿರಿ. ಪಾಲುದಾರಿಕೆಗೆ ಸಂಬಂಧಿಸಿದ ಯೋಜನೆಯನ್ನು ರೂಪಿಸಿದರೆ ಅದನ್ನು ತಕ್ಷಣ ಕಾರ್ಯಗತಗೊಳಿಸುವುದು ಸಕಾರಾತ್ಮಕವಾಗಿರುತ್ತದೆ. ಇಂದು ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ, ಆದರೆ ಬೇರೆ ಸಂಬಂಧಗಳು ನಿಮ್ಮ ಜೀವನವನ್ನು ವಿಷಪೂರಿತಗೊಳಿಸಬಹುದು. ಅಂತಹ ಸಂಬಂಧಗಳಿಂದ ದೂರವಿರಿ. ಇಂದು ಕೆಮ್ಮು, ಶೀತದಂತಹ ಸಮಸ್ಯೆಗಳನ್ನು ಹಗುರವಾಗಿ ಪರಿಗಣಿಸಬೇಡಿ. ಸರಿಯಾದ ಚಿಕಿತ್ಸೆ ತಕ್ಷಣ ಪಡೆಯಿರಿ. ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲವಾಗಿ ಇರಿಸಿಕೊಳ್ಳಿ. ಇಂದು ಬೆಳಗಿನ ಸಮಯ ಆದಾಯ ಉತ್ತಮವಾಗಿರಲು ನಿಮಗೆ ಸಹಾಯ ಮಾಡುತ್ತದೆ. ದಿನದ ಉಳಿದ ಸಮಯದಲ್ಲಿ ನೀವು ಸ್ವಲ್ಪ ಕಷ್ಟವನ್ನು ಪಡಲೇಬೇಕಾಗಬಹುದು. ಕುಟುಂಬದ ನಿರೀಕ್ಷೆಗಳು ಹೆಚ್ಚಿರುತ್ತವೆ ಮತ್ತು ಖರ್ಚು ಕೂಡ ಹೆಚ್ಚಾಗಿರುತ್ತದೆ. ಪ್ರಯಾಣವನ್ನು ತಪ್ಪಿಸಲು ಪ್ರಯತ್ನಿಸಿ. ನಿಮ್ಮ ಮಾತನ್ನು ನಿಯಂತ್ರಿಸಿ ಮತ್ತು ಕೋಪವು ವಿವಾದಗಳಿಗೆ ಕಾರಣವಾಗಬಹುದು. ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ಸಂಜೆ ಕೆಲಸದಲ್ಲಿ ಅಡಚಣೆಯು ಉಂಟಾಗಬಹುದು. ಆಲೋಚನೆಗಳಲ್ಲಿ ಉತ್ಸಾಹ ಇರಬಹುದು. ವಿವಾದಗಳ ಸಾಧ್ಯತೆಯೂ ಇರುತ್ತದೆ. ನಿಮ್ಮ ಕೋಪವನ್ನು ಆದಷ್ಟು ಇಂದು ನಿಯಂತ್ರಿಸಿ. ಮಕರ ರಾಶಿ, ಇಂದು ಉತ್ತಮ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು ಮತ್ತು ನೀವು ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಇಂದು ನಿಮ್ಮ ಮೇಲ್ವಿಚಾರಕರ ಜೊತೆ ವಾದಗಳಲ್ಲಿ ತೊಡಗಬೇಡಿ. ಹೊಸ ಯೋಜನೆಯು ನಿಮಗೆ ಭಾರೀ ಲಾಭವನ್ನು ನೀಡುತ್ತದೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ತಾತ್ಕಾಲಿಕವಾಗಿ ಸುಧಾರಿಸುತ್ತದೆ. ಇಂದು ನಿಮ್ಮ ಲಾಭವನ್ನು ಮೊದಲೇ ನಗದು ಮಾಡಲು ನಿಮ್ಮ ಹೂಡಿಕೆಗಳನ್ನು ವೈಯಕ್ತಿಕವಾಗಿ ಮೇಲ್ವಿಚಾರಣೆ ಮಾಡಿ. ನಿಮ್ಮ ಸ್ವಂತ ಪ್ರಯತ್ನಗಳ ಮೂಲಕ ಪಡೆದ ಯಶಸ್ಸು ಮತ್ತು ಗೌರವಗಳು ನಿಮ್ಮನ್ನು ಆತ್ಮವಿಶ್ವಾಸ ಮತ್ತು ನಿಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡುತ್ತದೆ. ಹೊಸ ಉದ್ಯಮದಲ್ಲಿ ನೀವು ಅಪಾಯವನ್ನು ತೆಗೆದುಕೊಂಡಿದ್ದರೂ ಸಹ ನಿಮ್ಮ ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ. ವಿಲೀನ ಅಥವಾ ಪಾಲುದಾರಿಕೆಗಾಗಿ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ. ಪ್ರೀತಿಯ ಸಂಗಾತಿಯ ಸುಧಾರಣೆ ನಿಮಗೆ ಸಂತೋಷದ ಮೂಲವಾಗಿರುತ್ತದೆ. ಈ ದಿನ ನಿಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಗಮನ ನೀಡಬೇಕಾಗುತ್ತದೆ. ಇಂದು ನೀವು ಆಧ್ಯಾತ್ಮಿಕ ಒಳನೋಟಗಳಿಂದ ತುಂಬಿರುವ ಸೃಜನಶೀಲ ಮನಸ್ಥಿತಿಯಲ್ಲಿರುತ್ತೀರಿ. ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಉಚಿತ ಸಮಯವನ್ನು ಆನಂದಿಸಿ, ಆದರೆ ಪ್ರಯಾಣ ಮಾಡುವಾಗ ಗಾಯಗಳು ಅಥವಾ ಅಪಘಾತಗಳನ್ನು ತಪ್ಪಿಸಲು ಜಾಗರೂಕರಾಗಿರಿ. ಅಪಾಯಕಾರಿ ನಡವಳಿಕೆಯನ್ನು ತಪ್ಪಿಸಿ.
ಸಂಬಂಧದ ಕೊನೆಯಲ್ಲಿ ಒಂದು ಸಣ್ಣ ಪ್ರವಾಸ ಬರಬಹುದು. ಇಂದು ನಿಮ್ಮ ಭಾವನೆಗಳು ತುಂಬ ಬಲವಾಗಿರುತ್ತವೆ. ಉತ್ಸಾಹ ಮತ್ತು ಖಿನ್ನತೆ ನಿಮ್ಮ ಮನಸ್ಸಿನಲ್ಲಿ ಬರಲು ಬಿಡಬೇಡಿ. ನಿಮ್ಮ ದೈನಂದಿನ ದಿನಚರಿಯಿಂದ ನೀವು ಬೇಸರಗೊಳ್ಳಬಹುದು. ಆದ್ದರಿಂದ ಇಂದು ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ. ಇಂದು ನೀವು ಸಿಕ್ಕಿಹಾಕಿಕೊಂಡ ಕೆಲಸಗಳನ್ನು ವೇಗವಾಗಿ ಮುಂದುವರಿಸಲು ಪ್ರಯತ್ನಿಸುತ್ತೀರಿ. ಆದರೆ ಭಾವನಾತ್ಮಕವಾಗಿರುವುದಕ್ಕಿಂತ ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಕೆಲಸ ಮಾಡಿ. ಇದರಿಂದ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತವೆ. ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಸಭೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಇಂದು ಯೋಜಿಸಲಾಗುತ್ತದೆ ಮತ್ತು ಪರಸ್ಪರ ಸಂವಹನವು ಆಹ್ಲಾದಕರವಾಗಿರುತ್ತದೆ. ಇಂದು ಶಾಪಿಂಗ್ ಇತ್ಯಾದಿಗಳಲ್ಲಿ ಸಮಯವನ್ನು ಕಳೆಯಲಾಗುತ್ತದೆ. ಆದರೆ ಹೆಚ್ಚು ಖರ್ಚು ಮಾಡುವುದನ್ನು ಅಥವಾ ಪ್ರದರ್ಶಿಸಲು ಸಾಲಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ನೀವು ಯಾರಿಗಾದರೂ ಭರವಸೆ ನೀಡಿದ್ದರೆ ಖಂಡಿತವಾಗಿಯೂ ಅದನ್ನು ಮೊದಲು ಪೂರೈಸಿಕೊಳ್ಳಿ. ಇಂದು ನಿಮ್ಮ ಮನಸ್ಥಿತಿಯಲ್ಲಿ ಸ್ವಲ್ಪ ಅಶಾಂತಿ ಇರಬಹುದು. ಇಂದು ಪಾಲುದಾರಿಕೆ ಮಾಡಿಕೊಳ್ಳುವ ಯೋಜನೆ ಇದ್ದರೆ ಅದನ್ನು ತಕ್ಷಣ ಕಾರ್ಯಗತಗೊಳಿಸಿ. ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ. ಈ ಸಮಯದಲ್ಲಿ ಕೆಲಸದ ವಿಧಾನದಲ್ಲಿ ಕೆಲವು ಬದಲಾವಣೆಗಳನ್ನು ತರಬೇಕಾಗುತ್ತದೆ. ಕಚೇರಿಯಲ್ಲಿ ಹೆಚ್ಚಿನ ಕೆಲಸ ಇರುವುದರಿಂದ ನೀವು ಹೆಚ್ಚುವರಿ ಸಮಯ ಕೆಲಸ ಮಾಡಬೇಕಾಗಬಹುದು. ಇಂದು ಕುಟುಂಬ ಸದಸ್ಯರೊಂದಿಗೆ ಶಾಪಿಂಗ್ ಮತ್ತು ಮೋಜು ಮಾಡಲು ಸಮಯ ಕಳೆಯಬೇಕಾಗುತ್ತದೆ. ಪ್ರೇಮ ಸಂಬಂಧದಲ್ಲಿ ಕೆಲವು ರೀತಿಯ ಬೇರ್ಪಡುವಿಕೆಯ ಪರಿಸ್ಥಿತಿಯೂ ಇರಬಹುದು. ಇಂದು ಹೊಟ್ಟೆಗೆ ಸಂಬಂಧಿಸಿದ ಕೆಲವು ರೀತಿಯ ಸಮಸ್ಯೆ ಇರುತ್ತದೆ. ಇದಕ್ಕೆ ಕಾರಣ ಅನಿಯಮಿತ ಆಹಾರ ಪದ್ಧತಿ. ಆದ್ದರಿಂದ ಹಗುರವಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಪೌಷ್ಟಿಕ ಆಹಾರವನ್ನು ಸೇವಿಸಿ. ಕುಂಭರಾಶಿ, ಇಂದು ನಿಮ್ಮ ಸುತ್ತಮುತ್ತಲಿನ ಜನರಿಂದ ನೀವು ಕೆಲವು ಕಠಿಣ ಮಾತುಗಳನ್ನು ಕೇಳುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಪರವಾಗಿ ನೀವು ನಿಂತುಕೊಳ್ಳಿ ಮತ್ತು ಅವರು ನಿಮ್ಮನ್ನು ತೊಂದರೆಗೊಳಿಸಲು ಬಿಡಬೇಡಿ. ಇಂದು ನಿಮ್ಮ ಆರೋಗ್ಯ ಕ್ರಮೇಣ ಸುಧಾರಿಸುವುದನ್ನು ನೀವು ಕಾಣಬಹುದು. ಆರ್ಥಿಕವಾಗಿ ಹೊರಗಿನವರಿಗೆ ಸಾಲ ನೀಡುವುದನ್ನು ಇಂದು ತಪ್ಪಿಸಿ. ಇಂದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನೀವು ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಇಂದು ನಿಮ್ಮ ವೈಯಕ್ತಿಕ ಜೀವನವು ಸಂತೋಷದಿಂದ ಉಳಿಯುತ್ತದೆ ಮತ್ತು ನಿಮಗೆ ಶಕ್ತಿಯ ಮೂಲವಾಗಿರುತ್ತದೆ. ನಿಮ್ಮ ಸಾಮಾನ್ಯ ಕೆಲಸ ಅಥವಾ ವ್ಯವಹಾರದ ಮೂಲಕ ನೀವು ಹೆಚ್ಚಿನದನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಪ್ರಸ್ತುತ ಕೆಲಸ ಅಥವಾ ವೃತ್ತಿ ಜೀವನದಲ್ಲಿ ನೀವು ಸಾಕಷ್ಟು ಸುರಕ್ಷಿತರಾಗಿದ್ದೀರಿ. ರಜೆ ಮತ್ತು ಇತರ ಮನರಂಜನಾ ಚಟುವಟಿಕೆಗಳಿಂದಾಗಿ ಹೊಸ ಸಂಬಂಧಗಳು ಮತ್ತು ಬಾಂಧವ್ಯಗಳು ಬೆಳೆಯುತ್ತವೆ. ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ಇಂದು ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇರುತ್ತದೆ. ಈ ದಿನದ ಕೊನೆಯಲ್ಲಿ ನೀವು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಸಹ ಎದುರಿಸಬಹುದು. ಇಂದು ಮನೆಯ ವಿಷಯಗಳು ನಿಮ್ಮಿಂದ ಹಣ ಮತ್ತು ಮನಸ್ಸಿನ ಶಾಂತಿಯನ್ನು ಬೇಡಬಹುದು. ಸರಿಯಲ್ಲದನ್ನು ಸರಿಪಡಿಸಿ. ನವೀಕರಣಕ್ಕಾಗಿ ಯೋಜನೆಗಳನ್ನು ಸಂಶೋಧಿಸಿ. ಧಾರ್ಮಿಕ ಸಂಘರ್ಷವು ಮನೆಯಲ್ಲಿ ಅಥವಾ ಪೋಷಕರೊಂದಿಗಿನ ಸಂಭಾಷಣೆಯಲ್ಲಿ ಸಮಸ್ಯೆಯಾಗಿರಬಹುದು. ನಿಮ್ಮ ಹೃದಯದಿಂದ ಮಾತನಾಡಿ. ಕಳೆದ ಕೆಲವು ದಿನಗಳಿಂದ ನೀವು ತುಂಬ ಕೆಲಸ ಮಾಡುತ್ತಿದ್ದೀರಿ. ಆದರೆ ಇಂದು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡಿ ಮತ್ತು ಅವರೊಂದಿಗೆ ಮಾತನಾಡಿ. ನಿಮ್ಮ ಭಯವನ್ನು ಇಂದು ನಿವಾರಿಸಿ ಮತ್ತು ಇದರಿಂದ ನಿಮ್ಮಲ್ಲಿ ನಂಬಿಕೆ ಬರುತ್ತದೆ. ಇಂದು ನಿಮ್ಮ ಪ್ರೀತಿಪಾತ್ರರು ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ಅವರಿಗೆ ಖಚಿತಪಡಿಸಿಕೊಳ್ಳಿ. ಇಂದು ಪ್ರಯೋಜನಕಾರಿ ಸಮಯ ನಿಮಗಾಗಿ ಒದಗಿ ಬರುತ್ತದೆ. ಸಂದರ್ಭಗಳು ಸಹ ಅನುಕೂಲಕರವಾಗಿಯೇ ಇರುತ್ತವೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ದಕ್ಷತೆಯ ಮೂಲಕ ನೀವು ನಿರೀಕ್ಷಿತ ಪ್ರಯೋಜನಗಳನ್ನು ಪಡೆಯುತ್ತೀರಿ. ಕಾರ್ಯನಿರತರಾಗಿದ್ದರೂ ನಿಮ್ಮ ಕುಟುಂಬ ಮತ್ತು ಸಂಬಂಧಿಕರಿಗಾಗಿ ನೀವು ಸಮಯವನ್ನು ವಿನಿಯೋಗಿಸುತ್ತೀರಿ. ನಿಮ್ಮ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಇದು ಒಳ್ಳೆಯ ಸಮಯ. ಇಂದು ಹಿರಿಯರು ಮತ್ತು ಹಿರಿಯ ಸದಸ್ಯರ ಗೌರವ ಕಡಿಮೆಯಾಗಲು ಬಿಡಬೇಡಿ.
ಕೆಲವು ನಿಕಟ ಸಂಬಂಧಗಳು ಹಾಳಾಗದಂತೆ ರಕ್ಷಿಸಲು ನೀವು ತಲೆಬಾಗಬೇಕಾದರೆ ಮುಜುಗರ ಪಡಬೇಡಿ. ವಿದ್ಯಾರ್ಥಿಗಳು ತಮ್ಮ ಗುರಿಗಳನ್ನು ಸಾಧಿಸಲು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಎಲ್ಲ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಿ ಮತ್ತು ಅವುಗಳನ್ನು ಸರಿಯಾಗಿ ಅನುಸರಿಸಿ, ಏಕೆಂದರೆ ಬೇರೆಯವರ ಸಲಹೆಯು ನಿಮಗೆ ನಷ್ಟವನ್ನುಂಟು ಮಾಡಬಹುದು. ಉದ್ಯೋಗದಲ್ಲಿರುವ ಜನರಿಗೆ ಇಂದು ಹೆಚ್ಚಿನ ಕೆಲಸದ ಹೊರೆ ಇರುತ್ತದೆ. ನೀವು ಹೆಚ್ಚುವರಿ ಸಮಯ ಕೆಲಸ ಮಾಡಬೇಕಾಗಬಹುದು. ಇಂದು ನಿಮ್ಮ ದಾಂಪತ್ಯ ಸಂಬಂಧಗಳು ಸಿಹಿಯಿಂದ ತುಂಬಿರುತ್ತವೆ. ಪ್ರೇಮ ಸಂಬಂಧಗಳನ್ನು ಮಿತಿಯಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಇಂದು ತಲೆನೋವು ಮತ್ತು ಮೈಗ್ರೇನ್ ಸಮಸ್ಯೆಗಳು ಉದ್ಭವಿಸಬಹುದು, ಆದರೆ ಇದು ಅನಿಯಮಿತ ಆಹಾರ ಪದ್ಧತಿಯಿಂದ ಮಾತ್ರ ಸಂಭವಿಸುತ್ತದೆ. ಇದನ್ನು ನೆನಪಿನಲ್ಲಿಟ್ಟು ಬದಲಾಯಿಸಲು ಪ್ರಯತ್ನಿಸಿ. ಮೀನ ರಾಶಿ, ಇಂದು ನೈಸರ್ಗಿಕ ಸೌಂದರ್ಯದ ನಡುವೆ ನೀವು ನಿಮ್ಮನ್ನು ಕಂಡುಕೊಳ್ಳುವ ಉತ್ತಮ ದಿನವಾಗಿರುತ್ತದೆ. ಪ್ರಕೃತಿಯ ಅದ್ಭುತಗಳು ನಿಮಗೆ ಉತ್ತಮ ಆರೋಗ್ಯ ಮತ್ತು ಮಾನಸಿಕ ಸ್ಥಿರತೆಯನ್ನು ನೀಡುತ್ತದೆ. ಇಂದು ಶಾಂತ ವಾತಾವರಣದಲ್ಲಿ ನೀವು ಸಾಂತ್ವನವನ್ನು ಪಡೆಯಲು ನಿಮಗೆ ಉತ್ತಮ ಅವಕಾಶವಾಗಿದೆ. ಇಂದು ಸಾಮಾಜಿಕ ಕೂಟಕ್ಕೆ ಆಹ್ವಾನವು ನಿಮಗೆ ಬರುವ ಸಾಧ್ಯತೆ ಇದೆ. ಇದು ನಿಮಗೆ ಸಂಪೂರ್ಣವಾಗಿ ಅನಿರೀಕ್ಷಿತವಾಗಿರುತ್ತದೆ ಮತ್ತು ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ. ಇಂದು ರಾಜತಾಂತ್ರಿಕ ವಿಧಾನವು ದೊಡ್ಡ ಒಪ್ಪಂದದಲ್ಲಿ ನಡೆಯುತ್ತಿರುವ ಮಾತುಕತೆಗಳಲ್ಲಿ ಅಗಾಧ ಪ್ರಗತಿಯನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ. ಸ್ನೇಹಿತರೊಂದಿಗೆ ಹೊರಗೆ ಹೋಗುವ ಅವಕಾಶಗಳು ಮಾಹಿತಿಯುಕ್ತ ಮತ್ತು ಸಂತೋಷಕರವಾಗಿರುತ್ತದೆ. ಉದ್ಯೋಗಿಗಳು ತಮ್ಮ ವೃತ್ತಿಪರ ವೃತ್ತಿ ಜೀವನವನ್ನು ಮತ್ತಷ್ಟು ಉನ್ನತೀಕರಿಸಲು ಅವಕಾಶವನ್ನು ಪಡೆಯುತ್ತಾರೆ. ಪ್ರೇಮ ಜೀವನವು ಈ ದಿನ ಆನಂದದಾಯಕ ಸಮಯವನ್ನು ಹೊಂದುವ ಭರವಸೆ ನೀಡುತ್ತದೆ. ನಿಮ್ಮ ಸಂಗಾತಿ ನಿಮ್ಮನ್ನು ಬೆಂಬಲಿಸುತ್ತಾರೆ. ಇಂದು ನೀವು ಧೈರ್ಯಶಾಲಿಯಾಗಿರಿ ಮತ್ತು ನಿಮ್ಮ ಮನಸ್ಸನ್ನು ಬಳಸಿ. ನಿಮ್ಮ ಆಪ್ತರು ನಿಮ್ಮ ಮಾತನ್ನು ಕೇಳಲು ಸಿದ್ಧರಿರುತ್ತಾರೆ. ಒಪ್ಪಂದಗಳು ಅಥವಾ ವ್ಯಾಪಾರ ಸಭೆಗಳ ರೂಪದಲ್ಲಿ ನಿಮಗೆ ಹೊಸ ಅವಕಾಶಗಳು ಸಿಗಬಹುದು. ನಿಮಗೆ ಮುಖ್ಯವಾದ ಮತ್ತು ಸಂಪೂರ್ಣವಾಗಿ ಬದ್ಧರಾಗಿರುವ ಜನರೊಂದಿಗೆ ಇಂದು ಮನೆಯಲ್ಲಿ ಸಮಯ ಕಳೆಯಿರಿ. ನಿಮಗೆ ಇಂದು ಅಸಾಧಾರಣ ಅವಕಾಶಗಳು ಬೇಕಾಗಿರುವುದಿಲ್ಲ. ನಿಮ್ಮ ಜೀವನದಲ್ಲಿ ಮೆಚ್ಚುಗೆ ಮತ್ತು ಮನ್ನಣೆಯನ್ನು ತರುವ ಉತ್ತಮ ಮಾರ್ಗವನ್ನು ನೀವು ಆರಿಸಿಕೊಂಡಿದ್ದೀರಿ. ಸರಿಯಾದ ಮತ್ತು ಸಕಾರಾತ್ಮಕ ಜನರೊಂದಿಗೆ ಮಾತನಾಡುವುದು ನಿಮಗೆ ಭವಿಷ್ಯದಲ್ಲಿ ಸಹಾಯಕವಾಗಿರುತ್ತವೆ. ಇಂದು ನೀವು ಸರಿಯಾದ ಸಹಕಾರ ಮತ್ತು ಸಂಘಟಿತತೆಯಿಂದ ಮನೆ ಮತ್ತು ವ್ಯವಹಾರದಲ್ಲಿ ಉತ್ತಮ ಸಮನ್ವಯ ಇರುತ್ತದೆ. ಹತ್ತಿರದ ಪ್ರವಾಸದ ಸಾಧ್ಯತೆ ಇದೆ, ಅದು ಪ್ರಯೋಜನಕಾರಿಯಾಗಿರುತ್ತದೆ. ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ. ಇಂದು ಯಾರೊಂದಿಗೂ ನಿಷ್ಪ್ರಯೋಜಕ ಚರ್ಚೆಯ ಪರಿಸ್ಥಿತಿಗೆ ಸಿಲುಕಬೇಡಿ ಮತ್ತು ಇಂದು ಎಲ್ಲಿಯೂ ಹಣವನ್ನು ಹೂಡಿಕೆ ಮಾಡಬೇಡಿ, ಏಕೆಂದರೆ ಈ ಸಮಯ ಇದಕ್ಕೆ ಅನುಕೂಲಕರವಾಗಿಲ್ಲ. ವಿದ್ಯಾರ್ಥಿಗಳು ಇಂದು ತಮ್ಮ ಅಧ್ಯಯನದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಿರುತ್ತದೆ. ಇಂದು ವ್ಯವಹಾರದಲ್ಲಿನ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು. ನಿಮ್ಮ ಸ್ವಭಾವವನ್ನು ತುಂಬ ಶಾಂತವಾಗಿಡಿ. ಕೋಪದಿಂದಾಗಿ ಕೆಲಸ ಇನ್ನಷ್ಟು ಹಾಳಾಗಬಹುದು. ಸರ್ಕಾರಿ ಕೆಲಸಗಳನ್ನು ಮಾಡುವ ಜನರು ತಮ್ಮ ಕೆಲಸವನ್ನು ಚೆನ್ನಾಗಿ ಪೂರ್ಣಗೊಳಿಸುತ್ತಾರೆ. ಇದರಿಂದಾಗಿ ಹಿರಿಯ ಅಧಿಕಾರಿಗಳಿಂದಲೂ ಮೆಚ್ಚುಗೆ ಪಡೆಯುತ್ತಾರೆ. ಇಂದು ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರುತ್ತದೆ. ಪ್ರೇಮ ವ್ಯವಹಾರಗಳಲ್ಲಿಯೂ ಮಾಧುರ್ಯ ಹೆಚ್ಚಾಗುತ್ತದೆ. ಕೆಲವೊಮ್ಮೆ ಕೆಲವು ಸಕಾರಾತ್ಮಕ ಆಲೋಚನೆಗಳು ಮೇಲುಗೈ ಸಾಧಿಸಬಹುದು. ಧ್ಯಾನ ಮಾಡಿ ಮತ್ತು ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.